ಸಂದರ್ಭದೊಳಗೆ ಜೀಜಾಬಾಯಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಶಿವಾಜಿ ಮಹಾರಾಜ. ಏನಂತ? ಸ್ವಲ್ಪ ತಾಯಿ ಜೀಜಾಬಾಯಿ, ಮಗುವಿನಲ್ಲಿ ಯಾವಾಗಲೂ ಕೂಡ ನೀನು ಧೈರ್ಯವಂತನಾಗಬೇಕು, ಶೌರ್ಯವಂತನಾಗಬೇಕು. ಮುಂದೊಂದು ದಿನಮಾನದೊಳಗೆ ನಮ್ಮ ಸನಾತನ ಹಿಂದೂ ಪರಂಪರೆಯನ್ನು ಎತ್ತಿ ಹಿಡಿಬೇಕು, ಎಲ್ಲ ಕಡೆ ನಿನ್ನಿಂದ ಕೇಸರಿ ಧ್ವಜಗಳನ್ನು ಹಾರಾಡಬೇಕು ಅಂತ ಶಿವಾಜಿಯನ್ನೇ ಬೆಳೆಸ್ತಾ ಇದ್ಲು ತಾಯಿ ಜೀಜಾಬಾಯಿ. ಆದ್ರೆ ಬೆಳೆದು ನಿಂತಿರ್ತಕ್ಕಂಥ ಶಿವಾಜಿ ಕೆಲವು ಸಂದರ್ಭದೊಳಗೆ ಕೈಯಾಗಿರ್ತಕ್ಕಂಥ ಖಡ್ಗ ಅವನಿಗೆ ಗೊತ್ತಿಲ್ಲಾರ್ದಾಗ ನಡಗುತ್ತಿತ್ತಂತ. ಕೈಯಾಗಿರ್ತಕ್ಕಂಥ ಖಡ್ಗ ನಡಗುತ್ತಿತ್ತು. ಯಾವಾಗ ಯುದ್ಧ ಮಾಡ್ತೀನಿ, ಎಲ್ಲದರಲ್ಲೂ ಕೂಡ ಧೈರ್ಯ ಬರ್ತದ. ಕೆಲವು ಸಂದರ್ಭದೊಳಗೆ ನನ್ನ ಕೈಯಾಗಿರ್ತಕ್ಕಂಥ ಖಡ್ಗ ನಡಗುತ್ತದಲ್ಲ, ಯಾಕ ಅಂತ ಚಿಂತೆ ಚಾಲು ಆತು. ಬಂದು ಜೀಜಾಬಾಯಿ ಕೇಳ್ತಾನೆ, ಮಾ ಜೀಜಾಮಾತಾ, ನನಗೆ ಎಲ್ಲದರಲ್ಲಿಯೂ ಕೂಡ ಧೈರ್ಯ ಬರ್ತದ, ಕೆಲವು ಸಂದರ್ಭದೊಳಗೆ ಕೈಯಾಗಿರ್ತಕ್ಕಂಥ ಖಡ್ಗ ನನಗೆ ಗೊತ್ತಿಲ್ಲಾರ್ದಂಗ ನಡಗುತ್ತದಲ್ಲ, ಯಾಕ ಅಂತ ಕೇಳ್ತಾನೆ. ಅವಾಗ ಜೀಜಾಮಾತಾ ಹೇಳ್ತಾಳೆ, ಮಗ, ನೀನು ಬಾಲ್ಯದೊಳಗಿದ್ದಾಗ ಹಸುಗೂಸು 9 ವರ್ಷದ ಕೂಸಿದ್ದಾಗ ಒಂದು ಘಟನೆ ಆಗಿ ಹೋಗ್ತದ ಮಗ. ಏನದು ಘಟನೆ? ನಾನು ಒಂದು ಯಾವುದೋ ಕೆಲಸದ ನಿಮಿತ್ತ ರಾಜ ಅರಮನೆಯನ್ನು ತೊರೆದು ಬೇರೆ ಕಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗಿ ಬರುವುದು ಒಂದು ಸ್ವಲ್ಪ ತಡ ಆತು. ತಡ ಆಗಿರುವಂತಹ ಸಂದರ್ಭದೊಳಗೆ ನೀನು ಹಸುಗೂಸು 1 ವರ್ಷದ ಮಗು ಇದ್ದೆ. ಹಸು ತಾಳಲಾರ್ದಕ್ಕೋಸ್ಕರವಾಗಿ ಅಳಾಕತ್ತಿದ್ದೆ. ಹಸು ತಾಳಲಾರ್ದೆ ಅಳಾಕತ್ತಿದ್ದೆ. ಯಾವಾಗ ನೀ ಅಳುವುದನ್ನು ನೋಡಿರ್ತಕ್ಕಂಥ ಮನೆಯೊಳಗ ಸೇವಕಿ, ಮನೆಯೊಳಗ ಕಸ ಹೊಡಿಯುವಂತ ಸೇವಕಿ ವಿಚಾರ ಮಾಡ್ತಾಳ, ಮಗ ಇಷ್ಟು ಅಳಾಕತ್ತದಲ್ಲ, ತಾಯಿ ಎಲ್ಲಿ ಹೋಗ್ಯಾಳ ಅಂತ ಚಿಂತೆ ಚಾಲು ಆಗ್ತದ. ಅಳುವುದನ್ನ ಕೇಳಲಾರ್ದಕ್ಕ ಆ ತಾಯಿ ವಿಚಾರ ಮಾಡ್ತಾಳ. ಮನೆ ಒಳಗಿರ್ತಕ್ಕಂಥ ದಾದಿ ಸೇವಕಿ ಅಂತಾಳ, ನನ್ನ ಮಗ ಬೇರೆ ಅಲ್ಲ, ಈ ಮಗ ಬೇರೆ ಅಲ್ಲ ಅಂತ ಹೇಳ್ಕೊಂಡು ಆ ಮಗುವನ್ನು ತಗೊಂಡು ಎದಿಹಾಲವನ್ನು ಕೊಡ್ತಾಳ. ಯಾವಾಗ ಎದಿಹಾಲವನ್ನು ಕುಡಿಸುವಂತ ಸಂದರ್ಭದೊಳಗೆ ಒಂದು ಕ್ಷಣ ಆ ಹೆಣ್ಣು ಮಗಳು ಭಯಭೀತಳಾಗ್ತಾಳ. ಯಾಕ? ಮಹಾರಾಣಿ ಬಂದು ನೋಡಿ ಏನಾದ್ರೂ ಒಂದಿಗಿಂದಾಳಲ್ಲ, ಏನಾದ್ರೂ ಬೇದಿಗಿದ್ದಾಳಲ್ಲ ಅಂತ ಬಿಳ್ಕೊಂತ ಕೈಯಾಗ ಒಂದಿಷ್ಟು ಕೈ ಗಡಗಡ ಅಂತ ನಡಗುತ್ತಿತ್ತು. ಹಾಲು ಕುಡಿಸ್ತಿದ್ಲು. ಅದೇ ಸಂದರ್ಭಕ್ಕೆ ಜೀಜಾಮಾತೆ ಬಂದು ಬಂದು ಹೇಳ್ತಾಳ, ಮಗುವಿಗೆ ಹಾಲು ಕುಡಿಸಿದ್ದು ತಪ್ಪಲ್ಲ. ಕುಡಿಸುವಂತ ಸಂದರ್ಭದೊಳಗೆ ಆಕಿ ಕೈ ನಡಗುತ್ತಿತ್ತು. ಮನುಷ್ಯನೊಳಗೆ ಒಂದಿಷ್ಟು ಅಳುಕು, ಭಯ ಅನ್ನುವಂಥದ್ದಿರ್ತಲ್ಲ. ಆ ಭಯದಿಂದ ಕುಡಿಸಿರ್ತಕ್ಕಂಥ ಹಾಲು ನಿನ್ನ ದೇಹದೊಳಗೆ ಹೋಯ್ತಲ್ಲ ಅಂತ ತಿಳ್ಕೊಂಡು ಆ ಕ್ಷಣದೊಳಗೆ 2 ಕಾಲನ್ನು ಮೇಲ್ಗಡೆ ಎತ್ತಿ ಕುಡಿದಿರ್ತಕ್ಕಂಥ ಎಲ್ಲಾ ಹಾಲನ್ನ ಕಕ್ಕಿಸಿದೆ. ಆದ್ರೆ ಒಂದು ಹನಿ ನಿನ್ನ ರಕ್ತದೊಳಗೆ ಹೋಗಿದ್ದಕ್ಕೋಸ್ಕರವಾಗಿ ಆ ಹೆಣ್ಣುಮಗಳ ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ನಿನ್ನ ಕೈಯಾಗಿರ್ತಕ್ಕಂಥ ಕಡಗ ನಡಗಾಕತ್ತದ ಮಗ, ಕಡಗ ನಡಗಾಕತ್ತದ ಅಂತ ಜೀಜಾಮಾತಾ ಶಿವಾಜಿ ಹೇಳ್ತಾರೆ. ನೀವು ಮಕ್ಕಳಿಗೆ ಉಳಿಸ್ತಾರೆ ನೋಡ್ಬೇಕವ, ಕೈಯಾಗ ಒಂದು ಹಿಡ್ಕೊಂಡಿರ್ತೀರಿ, ಈ ಕಡೆ ಹೆಂಗ ತಿಕ್ತಿರ್ತಾರೆ, ಅದ್ರ ಬಾಯ ಹೆಂಗ ತುರ್ಕೋದ. ಇಲ್ಲ ಅಂದ್ರೆ ಧಾರಾವಾಹಿ ಏನು ಟಿವಿ ನೋಡ್ಕೊತ ಹೆಂಗೆ ತಿನ್ನಿಸ್ತಿರಲ್ಲ, ಮಕ್ಕಳು ಕೂಡ ಮನಸ್ಥಿತಿ ಹಂಗೆ ಹರಿಗಾಡಕತ್ತದ. ಮಕ್ಕಳಿಗೆ ಬಾಲ್ಯದಿಂದಲೇ ನೀವು ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಇದೆ. ತೊಟ್ಟಿಲಾಗಿದ್ದಾಗ ಮಗುವಿಗೆ ಹಾಲು ಉಣಿಸುವಾಗ ತಿನ್ನಿಸುವಾಗ ಏನು ಸಂಸ್ಕಾರಗಳನ್ನು ಕೊಟ್ಕೋತ ಹೋಗ್ತೀರಿ, ಯಾವ ಭಾವ ಇಟ್ಕೊಂಡು ಬೆಳೆಸ್ತಾ ಹೋಗ್ತೀರಿ, ಮಕ್ಕಳು ಕೂಡ ಅದೇ ಭಾವದಲ್ಲಿ ಬೆಳೆಯಕತ್ತ. ನಿಂಬೆ ಕಳಾಕತ್ತ ತೂಗ್ರಕ್ಕೆ ಯಾವಾಗ ಬಾಲ್ಯದೊಳಗೆ ಆ ಮಗುವಿಗೆ ಎದಿಹಾಲು ಕುಡಿಸಿ ಆದ ತಕ್ಷಣದೊಳಗೆ ಮಗುವಿಗೆ ಅನ್ನಪ್ರಾಶನ ಸಂಸ್ಕಾರ ಅಂತ ಮಾಡ್ತೀರಿ ನೋಡಿ. 4ನೇ ಸಂಸ್ಕಾರ ಯಾವುದು? ಮೊದಲಿಗೆ ಅನ್ನ ಉಣಿಸ್ಬೇಕಂತ ಸಂಸ್ಕಾರ ಮಾಡ್ತಿರಲ್ಲ, ಒಂದು ಬಟ್ಟಲ ಅನ್ನ ಹಾಕೋತೀರಿ, ಅದು ಒಂದು ಒಳ್ಳೆಯ ನಕ್ಷತ್ರ ಕೇಳಬೇಕು, ಅಜ್ಜವ್ರ ಹತ್ರ ಬಂದು ಕೇಳಬೇಕು, ಪಂಚಾಂಗ ತೆಗಿಸಿ ಹಿಂಗ ಮಗುವಿಗೆ ಅನ್ನಪ್ರಾಶನ ಸಂಸ್ಕಾರ, ಅನ್ನಪ್ರಸಾದ ಉಣಿಸ್ಬೇಕಂತ ಮಾಡೀವಿ. ಯಾವ ದಿನಾಂಕ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅನ್ನಪ್ರಾಶನ. ಎಲ್ಲದಕ್ಕೂ ಕೂಡ ಪಂಚಾಂಗದೊಳಗೆ ದಿನಾಂಕಗಳದಾವ, ಶುಭ ಮುಹೂರ್ತಗಳದಾವ. ಆ ದಿನಾಂಕದಂದು ಶುಭಗಳಿಗೆ ಒಳಗೆ ಆ ಮಗುವಿಗೆ ಮೊದಲ ತುತ್ತನ್ನು ಉಣಿಸಬೇಕಾಗಿತ್ತು ಅಂದ್ರೆ ಅನ್ನದ ಮೇಲೆ ಓಂಕಾರವನ್ನು ಬರಿಬೇಕು. ಓಂಕಾರವನ್ನು ಬರೆದು ಆ ಪ್ರಸಾದವನ್ನು ಮಗುವಿಗೆ ಉಣಿಸ್ಬೇಕು. ಇದು ಅನ್ನಪ್ರಾಶನ ಸಂಸ್ಕಾರ ಅಂತ ಕರೀತಾರೆ. ತೊಟ್ಟೆಲ್ಲಾಗ ಯಾರಾದ್ರೂ ಹಾಕಿರೇನ್ರಿ ಬಟ್ಲ ಚಮಚೆ? ನಿಮ್ಮ ಕಡೆ ಹೇಳಿ ಗೊತ್ತಿಲ್ಲ ಪಾಪ, ನಿಮ್ಮ ತಂದೆಲ್ಲ ಇರಲಿ. ಇದು ಅನ್ನಪ್ರಾಶನ ಸಂಸ್ಕಾರ ಅಂತ 4ನೇ ಸಂಸ್ಕಾರ. ಇನ್ನು 5ನೇ ಸಂಸ್ಕಾರ ಯಾವುದು? ಮಗು ಅಂಬೆಗಾಲು ಇಡ್ತಾ ಫಸ್ಲಾ ದಾಟ್ತದ ನೋಡ್ರಿ. ಫಸ್ಲಾ ದಾಟಿದ ಕೂಡ ಒಂದು ಸಂಸ್ಕಾರ ಮಾಡ್ತೀರಿ. ಏನದು? ತೆಂಗಿನಕಾಯಿ ಬಿಡಂಗಿಲ್ಲ, ಕಾಯಿ ಹಿಡಿಯುವಂತ ಸಂಸ್ಕಾರವನ್ನು ಮಾಡ್ತೀರಿ. ಯಾವ ಕಾರಣಕ್ಕೆ? ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಇನ್ಮೇಲೆ ಫಸ್ಲಾ ದಾಟಿದ್ಲು, ಫಸ್ಲಾ ದಾಟಿ ಹೊರಗಡೆ ಹೊರಗಂಟ ಅಂತಂದ್ರೆ ಸಮಾಜದೊಳಗೆ ಒಳ್ಳೆ ಕಾರ್ಯವನ್ನು ಮಾಡುವಂಗೆ ನನ್ನ ಮಗ ಆಗಬೇಕು ಅಂತ. ಅದಕ್ಕೋಸ್ಕರವಾಗಿ ಆ ಮಗುವಿಗೆ ತೆಂಗಿನಕಾಯಿಯನ್ನು ಹೊಡೆಯುವುದು. ಇದು 5ನೇ ಸಂಸ್ಕಾರ. ಇನ್ನು 6ನೇ ಸಂಸ್ಕಾರ ಯಾವುದು ಅಂತಂದ್ರೆ ಅಕ್ಷರಾಭ್ಯಾಸ. ಯಾವಾಗ ಮಾಡ್ತಾರೆ? ಮಗು ಯಾವಾಗ ಅಮ್ಮ
ಅಬ್ಬೆ ಅಪ್ಪ ಒಂದಿಷ್ಟು ಮಾತುಗಳನ್ನು ಕಲಿಯಕ್ಕೆ ಚಾಲು ಮಾಡ್ತಾರೆ. ನೀವು ಹಳ್ಳಿ ಮಂದಿ ಚಾಲು ಮಾಡಿ ಏನಂತ ಅಮ್ಮ ಅನ್ನಕ್ಕೆ ಹೋಗ್ಬೇಡ, ಹಳ್ಳಿ ಗುಗ್ಗು ಮಾತದ, ಹಳ್ಳಿ ಗುಗ್ಗುಗಳು ಅಂತಾರಂತ. ಈಗ ಹಳ್ಳಿ ಮಂದಿಗಳು ಸಹಿತ ನೀವು ಅನ್ಸ್ಕೊಳಕತ್ತೀರಿ ಮಕ್ಕಳ ಕಡೆಯಿಂದ ಏನಂತ್ರಿ, ಅಮ್ಮ ಅಂದ್ರೆ ಅಸಹ್ಯ ಆಕೈತಿ ನಿಮಗೆ. ಏನು ಹೇಳ್ಬೇಕು ನಿಮಗೆ, ಏನು ಹೇಳ್ಬೇಕ್ರಿ, ಮಮ್ಮಿ ಹೌದಿಲ್ರಿ, ಮಮ್ಮಿ ಮುಂದೆ ಹಾಕಿರಿ ಎಮ್ಮಿ ಮಾಡ್ರಿ. ಮಮ್ಮಿ ಮಮ್ಮಿ ಅಂತ ಕರ್ಸ್ಕೊಳ್ಳೋರು ಎಲ್ಲರೂ ಕೂಡ ಸತ್ಯನದ ಪೆಟ್ಟಿಗೆ ಬಾ, ಸತ್ಯನದ ಪೆಟ್ಟಿಗೆ ಬಾ, ಸತ್ಯನದ ಪೆಟ್ಟಿಗೆ ಬಾ ಅಂತ ಕರೆದಂಗಾಗತ್ತೆ. ಮಮ್ಮಿ ಮಮ್ಮಿ ಅಂತಿರಲ್ಲ ಅವ. ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾಗತ್ತದ. ಯಾವಾಗ ಅಮ್ಮ ಅಬ್ಬ ಅಬ್ಬೆ ಈ ಆಂಗ್ಲ ಸಂಸ್ಕೃತಿ ಒಳಗ ಮನೆಗೆ ಯಾರ ಬಂದ್ರು ಸಹಿತ ಅವ್ರಿಗೆ ಅನ್ಸಾಕತ್ತೀರಿ ಏನಂತ, ಅವ್ ನಿಮ್ಮ ಅಂಕಲ್, ಇನ್ನೊಬ್ಬ ಬಂದ್ರೆ ಅಂಟಿ, ಅಂಕಲ್ ಆಂಟಿ ಇವೆರಡ ಪದ ಇವ. ಮನೆಗೆ ಅತ್ತಿ ಬಂದ್ರು ಅಕ್ಕಿಗೂ ಅಂಟಿನ, ಅಕ್ಕ ಬಂದ್ರು ಅಕ್ಕಗೂ ಅಂಟಿನ, ಕಾಕು ಬಂದ್ರು ಅದಕ್ಕೂ ಅಂಟಿನ, ದೊಡ್ಡಮ್ಮ ಬಂದ್ರು ಅದಕ್ಕೂ ಅಂಟಿನ, ಒಟ್ಟು ಅಂಟಿ 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 ಅಂಟಿ. ಈ ಕಡೆ ಇವ್ರಿಗೆ ಅವ್ ಮಾವು ಬಂದ್ರೆ ಮಾವಗೂ ಅಂಕಲ್, ಕಾಕಾಗೂ ಅಂಕಲ್, ದೊಡ್ಡಪ್ಪಗೂ ಅಂಕಲ್, ಎಲ್ಲರಿಗೂ ಒಟ್ಟು ಅಂಕಲ್ ಅಂಕಲ್ ಅಂಕಲ್. ಬಿಡಬೇಕು. ನಮ್ಮ ಕನ್ನಡ ಭಾಷೆಯನ್ನು ನಾವು ಪ್ರೀತಿಸಬೇಕು. ಕನ್ನಡ ಭಾಷೆ ಒಳಗೆ ಮಕ್ಕಳನ್ನ ಮಾತನಾಡುವುದನ್ನು ಕಲಿಸಬೇಕು. ಕನ್ನಡ ಪದಗಳನ್ನು ಹೆಚ್ಚು ಬಳಸುವುದನ್ನು ಕಲಿಸಬೇಕು. ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಹಾಳು ಮಾಡಕತ್ತೀವಿ ಅಂತಂದ್ರೆ, ಅಜ್ಜವ್ರ ಮಣ್ಣಿ ಈ ಪ್ರವಚನಕ್ಕೆ ಫೋನ್ ಹಚ್ಚಿದಾಗ 15 ದಿವಸ ನಾವು ಮಹಾರಾಷ್ಟ್ರದೊಳಗಿದ್ದೆ. ಗಡಿಗ್ಲದೊಳಗೆ ಪಟ್ಟಾಧಿಕಾರಿ ಕಾರ್ಯಕ್ರಮ. ಆ ಪಟ್ಟಾಧಿಕಾರಿ ಕಾರ್ಯಕ್ರಮದೊಳಗೆ 15 ದಿವಸ ಅಲ್ಲಿದ್ರೆ ಅಪ್ಪಿ ತಪ್ಪಿ ಹೊಲದಾಗಿರ್ತಕ್ಕಂಥ ರೈತರು ಮಾಡೋ ಅಷ್ಟ ಅಲ್ಲ, ದೊಡ್ಡ ದೊಡ್ಡ ನೌಕರಸ್ಥರು ಮೊದಲು ಮಾಡಿ ಅಪ್ಪಿ ತಪ್ಪಿ ಇಂಗ್ಲಿಷ್ ಪದಗಳನ್ನು ಬಳಸ್ತಿದ್ದಿಲ್ಲ. ಮೊಬೈಲ್ ನಂಬರ್ಗಳನ್ನು ಹೇಳಬೇಕಾಗಿತ್ತು ಅಂದ್ರೆ ಮರಾಠಿ ಭಾಷೆ ಒಳಗೆ ಅಂಕಿಗಳನ್ನು ಹೇಳ್ತಿದ್ರು. ಅಪ್ಪಿ ತಪ್ಪಿ ಇಂಗ್ಲಿಷ್ ಪದಗಳನ್ನು ಬಳಸ್ತಿದ್ದಿಲ್ಲ. ಈಗ ಎಷ್ಟರ ಮಟ್ಟಿಗೆ ಮನೆಯಾಗ ಹೊಲದಾಗ ದುಡಿತಾರಂದ್ರೆ ಅವನು ಇಂಗ್ಲಿಷ್ ಅಂಕಿಗಳನ್ನು ಹೇಳ್ತಾನೆ. ತಮಿಳ್ನಾಡು ಹೋಗ್ರಿ, ಪಕ್ಕದ ರಾಜ್ಯ, ಆ ರಾಜ್ಯದೊಳಗೆ ಇಂಗ್ಲಿಷ್ ಪದಗಳನ್ನು ಬಳಸುವುದಿಲ್ಲ. ನಮ್ಮ ಕರ್ನಾಟಕದೊಳಗೆ ಮಾತ್ರ ಕನ್ನಡದ ತವರ್ಮಣಿ ಆದಂಗಾಗಿತ್ತು, ಇಂಗ್ಲಿಷ್ ಅಂದ್ರೆ ತವರ್ಮಣಿ ಆದಂಗಾಗಿತ್ತು. ಬಳಸಬಾರ್ದು. ನೀನೂರು ನಿಂಬೆಕ್ಕ 12ನೇ ಶತಮಾನದೊಳಗಿದ್ಲು, ಗುಡ್ಡಾಪುರ ದಾನಮ್ಮತಾಯಿ 12ನೇ ಶತಮಾನದೊಳಗಿದ್ಲು. ಇವರು ವಚನಗಳನ್ನು ಬರೆಯಲಿಲ್ಲ, ನಿಜ ವಚನಗಳನ್ನು ಬರೆಯಲಿಲ್ಲ. ಆದರೆ ಬಸವಾದಿ ಶಿವಶರಣರು ಕನ್ನಡದೊಳಗೆ ಏನು ವಚನಗಳನ್ನು ಬರೆದಿಟ್ಟು ಹೋದ್ರಲ್ಲ, ಎಲ್ಲ ವಚನಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಶರಣರೆಯಲ್ಲಿ ನೀನೂರು ನಿಂಬೆಕ್ಕಳು ಕೂಡ ಒಪ್ಪಳಾಕೊಂಡು ಹೋಗ್ತಾಳೆ. ನೀನೂರು ನಿಂಬೆಕ್ಕಳು ಕೂಡ ಒಪ್ಪಳಾಗ್ತಾಳೆ. ಗುರುಪಟ್ಟಿರ್ತಕ್ಕಂಥ ಲಿಂಗವನ್ನ ಸದಾವಕಾಲ ಅಂಗದ ಮೇಲೆ ಧಾರಣೆಯನ್ನು ಮಾಡಿಕೊಂಡು, ಲಿಂಗವೇ ನನಗೆಲ್ಲ ಅಂತ ತಿಳ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಳೆ. ಎಲ್ಲ ಮುಂದೆ ಬರ್ಬರ್ತ ಗೊತ್ತಾಗುತ್ತೆ ನಮ್ಗೆಲ್ಲರಿಗೂ ಕೂಡ. ಮನೆಯೊಳಗೆ ಆ ತಾಯಿ, ಶೀಲವಂತ ತಾಯಿ ನಿಂಬೆಕ್ಕ ಯಾವಾಗ ಮಾತಾಡಕ್ ಕಳಿಸ್ಲಲ್ಲ, ಅವಾಗ ಹೇಳ್ತಿದ್ಲು ಅಮ್ಮ ಅಣ್ಣು, ಅಪ್ಪ ಅಣ್ಣು. ಬಂದವರಿಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಮಾತುಗಳನ್ನು ಕಲಿಸಾಕತ್ತಿದ್ಲು. ಮಕ್ಕಳಿಗೆ ಕಲಿಸ್ಬೇಕು. ನೀವು ಹೆಂಗೆ ಕಳಿಸ್ತಿರಲ್ಲ ಆ ರೀತಿ ಒಳಗೆ ಮಕ್ಕಳು ಬೆಳಿತಾವ. 1 ಗುಡ್ ವುಮೆನ್ ಈಕ್ವಲ್ ಟು 100 ಗುಡ್ ಟೀಚರ್ಸ್ ಅಂತ. ಅಂದ್ರೆ ಒಬ್ಬ ಮನೆಯಾಗ ಒಳ್ಳೆ ತಾಯಿ ಇತ್ತು ಅಂತಂದ್ರೆ 100 ಟೀಚರ್ಗೆ ಸಮ ಒಬ್ಬ ತಾಯಿ ಅಕ್ಕಳಂತ. ಅಂತ ಶಕ್ತಿ ಒಬ್ಬ ತಾಯಿ ಇಲ್ಲ, ತಾಯಿನ ಅಂತ ದೊಡ್ಡ ಶಕ್ತಿ ಇದೆ. ಹಾಗಾಗಿ ತಾಯಿ ಅಮ್ಮ ಅನ್ನೋದನ್ನ ಕಲಿಸ್ಬೇಕು. ಅಮ್ಮ ಅನ್ನುವಂಥ ಮಾತ್ರೊಳಗೆ ಎಂಥ ದೊಡ್ಡ ಶಕ್ತಿ ಇದೆ ಅಂತಂದ್ರೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಯಾವುದಿದೆ ಹೇಳ್ತಾರೆ. ಕೇಳಿ ಭಾಳ ಚಂದ ಐತಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಯಾವುದಿದೆ ಅಂತ ತಿಳ್ಕೊಂಡು ಗವಾಯಿ ಹೇಳಂದ್ರೆ ಅಮ್ಮ ಅನ್ನುವಂಥದ್ದು ಅದ ದೊಡ್ಡ ಮಂತ್ರ. ಮಾ ಓಂಕಾರ ಹೇಳ್ತಿರಲ್ಲ, ಅ ಉ ಮ, ಆ ಓಂಕಾರ ಇರುವಂತ ಶಕ್ತಿ ಅಮ್ಮ ಅನ್ನೋದ್ರೊಳಗೆ ಐತಂತ ನೋಡ್ರಿ. ಅಮ್ಮ, ಅಬ್ಬೆ, ಅವ್ವ ಎಂತ ಭಾವ ತುಂಬಿ ಬರ್ತದೆ. ಮಮ್ಮಿ ಏನಂತಾಗ ಏನು ಬರುವುದಿಲ್ಲ. ಮಕ್ಕಳಿಗೆ ಕಲಿಸ್ಬೇಕು. ಅವಳಿಗೆ ಅವ್ವ ಅನ್ನೋದನ್ನು ಕಲಿಸ್ಬೇಕು, ಅಮ್ಮಳಿಗೆ ಅಮ್ಮ ಅನ್ನೋದನ್ನು ಕಲಿಸ್ಬೇಕು. ಇದು ತಾಯಿಗೆ ಅಕ್ಷರಾಭ್ಯಾಸವನ್ನು ಮಾಡೋದಕ್ಕಿಂತ ಪೂರ್ವದೊಳಗೆ ಮತ್ತೆ ಗುರುಗಳ ಮಟ್ಟಕ್ಕೆ ಹೋಗಿ ಅಪ್ಪವರ ಇನ್ನು ಮಗಳು ಮಗ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕಲ್ಲ. ಇದು ಒಂದು 6ನೇ ಸಂಸ್ಕಾರ ಮಗುವಿಗೆ ಕೊಡುವಂಥದ್ದು. ಹಾಗಾಗಿ ಶೀಲವಂತೆ ಮತ್ತು ಸಂಗಣ್ಣ ಊರೊಳಗಿರ್ತಕ್ಕಂಥ ಮಠಕ್ಕೆ ಹೋಗಿ ಅಜ್ಜವ್ರ ಹತ್ರ ಹೋಗಿ, ಅಜ್ಜವ್ರ ಮತ್ತಿಂಗ್ರಿ ಮಗಳು ಅಕ್ಷರಾಭ್ಯಾಸವನ್ನು ಮಾಡ್ಬೇಕಂತಾಳ. ಅದಕ್ಕೆ ಅಕ್ಷರಾಭ್ಯಾಸ ಅಂತ ಅಕ್ಕಿ ಮರದೊಳಗೆ ಅಕ್ಕಿ ಒಳಗೊಂದು ಪಾಟಿ, ಒಂದು ಪೆನ್ಸಿಲ್ ತೆಗೆದುಕೊಂಡು ಹೋಗಿ ಗುರುಗಳು ಮೊದಲು ಆ ಮಗಳ ಕೈ ಒಳಗ ಓಂಕಾರವನ್ನು ಬೆಳೆಸ್ತಾರೆ. ಓಂಕಾರ ಬರೆಸಿ ಆದಮೇಲೆ ಆ ಮಗುವಿಗೆ ಕೊರಳೊಳಗೆ ರುದ್ರಾಕ್ಷಿಯನ್ನು ಕಟ್ಟಿಸ್ತಾರೆ. ಕೊರಳೊಳಗೆ ರುದ್ರಾಕ್ಷಿಯನ್ನು ಕಟ್ಟಿ ಆ ಮಗುವಿಗೆ ಓಂಕಾರವನ್ನು ಹೇಳಿಸ್ತಾರೆ. ಯಾವಾಗ ಓಂಕಾರವನ್ನು ಹೇಳಿ ಆದ್ಮೇಲೆ ಆ ಮಗುವಿಗೆ ಅಲ್ಲಿಂದ ಆರಂಭ ಆಗ್ಕೊಂಡ್ರಿ ಅಕ್ಷರಾಭ್ಯಾಸ. ಅಲ್ಲಿಂದ ಬರೀತದ ಅ ಆ ಈ ರಟ ಎಲ್ಲವನ್ನೂ ಕೂಡ ಬರ್ಕೊತ ಹೋಗ್ತದೆ. ಇದು ಅಕ್ಷರಾಭ್ಯಾಸ ಅನ್ನುವಂಥದ್ದು 6ನೇ ಸಂಸ್ಕಾರ. ಇನ್ನು 7ನೇ ಸಂಸ್ಕಾರ ಯಾವುದು ಅಂತಂದ್ರೆ, ಮಗಳು
ಬೆಳಿತಾ ಬೆಳಿತಾ 8-9 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು. ನಿಂಬೆಕ್ಕ ಬೆಳಿತಾ ಬೆಳಿತಾ ದೊಡ್ಡವಳಾದ್ದು. ಯಾವಾಗ 9-10ನೇ ವಯಸ್ಸಿಗೆ ಬಂದ ತಕ್ಷಣದೊಳಗ ಮಗುವಿಗೆ ದಿನಂಪ್ರತಿಯಾಗಿ ಮನೆಯಾಗಿರುವಂತ ಅಪ್ಪ ಅವ್ವ ಏನ್ ಲಿಂಗ ಪೂಜೆ ಮಾಡ್ಕೊತಿದ್ರಲ್ಲ, ಕಣ್ಣ ನೋಡ್ತಿರ್ತದ ಮಗು. ಪ್ರತಿಯೊಂದನ್ನು ಕೂಡ ನೋಡ್ತಿರ್ತ ಮಗಳು. ಅಪ್ಪ ಅವ್ವ ಮಾಡುವಂತಹ ಪೂಜೆಯನ್ನು ನೋಡಿ 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 ಮಗ ಕೇಳಾಕತ್ತಿದ್ದಕ್ಕೆ ಮಗಳು ಏನಂತ, ನನಗೂ ಲಿಂಗ ಕೊಡಿಸ್ರಿ, ನನಗೂ ಲಿಂಗ ಕೊಡಿಸ್ರಿ, ನನಗೂ ದೀಕ್ಷಾ ಕೊಡಿಸ್ರಿ, ನಾನು ಕೂಡ ಪೂಜೆ ಮಾಡ್ಕೊತೀನಿ ಅಂತ ನಿಂಬೆಕ್ಕ ಕೇಳಾಕತ್ತಿದ್ದು. ಯಾವಾಗ ನಿಂಬೆಕ್ಕ ನನಗೂ ಲಿಂಗ ಕೊಡಿಸ್ರಿ ಪೂಜೆ ಮಾಡ್ಕೊತೀನಿ ಅಂತ ಕೇಳಾಕತ್ತಿದ್ದಲ್ಲ, ಅವಾಗ ಅಪ್ಪ ಹೇಳಾಕತ್ತಿದ, ಇಲ್ವಾ ಅದಕ್ಕೊಂದು ಸಮಯ ಬರ್ತದ, ಸಮಯ ಬಂದಾಗ ನೀನು ಲಿಂಗ ಕಟ್ಟಿಸ್ತೀವಿ, ಈಗ ಹಂಗಾಗಿ ಲಿಂಗ ಕಟ್ಸಕ್ ಬರೋದಿಲ್ಲ, ಅಲ್ಲಿವರೆಗೆ ನೀನು ತಾಳ್ಮೆ ತಗೋ ಅಂತ ತಿಳ್ಕೊಂಡು ಅಪ್ಪ ಹೇಳಿದ್ರೆ ಅವಾಗ ನಿಂಬೆಕ್ಕ ಹ್ಞೂ ಅನ್ನಕತ್ತ. ಇಟ್ಟು ಅಣೂರೊಳಗಾಗಿ ಅವತ್ತು ರಾತ್ರಿ ಎಲ್ಲ ಅದೇ ಗುಂಗಿನೊಳಗೆ ಮಕ್ಕಳ್ತಾಳೆ. 10-12 ವರ್ಷದ ಬಾಲಕಿ ನಿಂಬೆಕ್ಕ. 10-12 ವರ್ಷ ಆಗಿದ್ದು ಯಾವಾಗ ಅದೇ ಗುಂಗಿನೊಳಗೆ ಮಲಗಿರುವಂತ ಸಂದರ್ಭದೊಳಗೆ ಸಾಕ್ಷಾತ್ ಪರಮಾತ್ಮ ನಿಂಬೆಕ್ಕನ ಕಡಿಸಿನೊಳಗೆ ಬಂದು ಹೇಳ್ತಾನಂತ ನೋಡ್ರಿ. ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದು ಹೇಳ್ತಾನಂತ ಏನಂತ, ಇಲ್ಲ ಮತ್ ನೀನ್ ಲಿಂಗ ದೀಕ್ಷೆಯನ್ನು ತಗೋಬೇಕಂತ ತಿಳ್ಕೊಂಡು ಬಹಳ ಅಪೇಕ್ಷೆಯನ್ನು ಪಡಕತ್ತಿಯಲ್ಲ, ನಾಳೆ ನಿನ್ನ ಮನೆಗೆ ಒಬ್ಬ ಜಂಗಮಾಮೂರ್ತಿಗಳು ಬರ್ತಾರೆ. ಜಂಗಮಾಮೂರ್ತಿಗಳು ಬರ್ತಾರೆ. ಅವರು ಜಂಗಮಾಮೂರ್ತಿಗಳು ಬಂದ್ರು ಅಂತಂದ್ರೆ ಆ ಜಂಗಮಾಮೂರ್ತಿಗಳ ಕೈಯಿಂದ ನೀ ಲಿಂಗ ದೀಕ್ಷೆಯನ್ನು ಪಡ್ಕೋ. ಈ ಲಿಂಗ ದೀಕ್ಷೆಯನ್ನು ಪಡ್ಕೋ. ಈ ಊರೊಳಗೆ ವಿರಕ್ತ ಮಠ ಅಜ್ಜ ಬರೋದಾರಲ್ಲ, ಹಂಗ ಅವಾಗಿನ ಕಾಲದೊಳಗೆ ಮಣಿಮಣಿಗೆ ಜಂಗಮಾಮೂರ್ತಿಗಳು ಮಣಿಮಣಿಗೆ ಭಿಕ್ಷೆಗೆ ಅಂತ ತಿಳ್ಕೊಂಡು ಹೋಗಿರುವಂತಹ ಸಂದರ್ಭದೊಳಗೆ ಈ ಸಂಗಣ್ಣ ಮತ್ತು ಶೀಲವಂತೆ ಆ ಜಂಗಮಾಮೂರ್ತಿಯನ್ನು ಮಣಿಗೆ ಕರೀತಾರ. ಮಣಿಗೆ ಕರೆದ ತಕ್ಷಣ ಪಾದ ಪೂಜೆಯನ್ನು ಮಾಡಿಕೊಂಡು ಇನ್ನೇನು ಪ್ರಸಾದ ಹಾಕಿ ಕೊಡ್ಬೇಕು ಅನ್ನುವಂಥ ಪ್ರಸಂಗದೊಳಗೆ ನಿಂಬೆಕ್ಕ ಬಂದು ಹೇಳ್ತಾಳ ಏನಂತ, ಯವಾ ಮತ್ ರಾತ್ರಿ ಕಡಿಸಿನೊಳಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿ ಬಂದ ಕಡಿಸಿನೊಳಗೆ ಹೇಳಿದಂಗಾಗ್ಯದ, ಈ ಬಂದಿರತಕ್ಕಂಥ ಜಂಗಮಾಮೂರ್ತಿಯಿಂದ ಲಿಂಗ ದೀಕ್ಷೆ ಪಡ್ಕೊ ಅಂತ ತಿಳ್ಕೊಂಡು ಹೇಳೋಣ, ಅದಕ್ಕೆ ನನಗೆ ಈ ಜಂಗಮಾಮೂರ್ತಿಯಿಂದ ಲಿಂಗ ದೀಕ್ಷೆ ಕೊಡಿಸ್ಬೇಕು ಅಂತ. ಅವಾಗ ಜಂಗಮಾಮೂರ್ತಿ ಅಂತಾನೆ, ಆಯ್ತವಾ ಮತ್ತೆ ನಿನ್ನ ಮಗಳು ಎಷ್ಟು ಸಣ್ಣ ವಯಸ್ಸಿನೊಳಗೆ ಲಿಂಗ ದೀಕ್ಷೆಯನ್ನು ಪಡ್ಕೋಬೇಕಂತ ವಿಚಾರ ಮಾಡಾಳಂದ್ರೆ ಆಯ್ತು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಜಂಗಮಾಮೂರ್ತಿಗಳು ಆ ತಾಯಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಲಿಂಗ ದೀಕ್ಷೆ ಅಂತಂದ್ರೆ ಮತ್ತೊಂದು ಹುಟ್ಟು ಅಂತ ಕರೀತಾರೆ, ಮರು ಹುಟ್ಟು ಅಂತ ಕರೀತಾರೆ. ಮರು ಹುಟ್ಟು. ಈ ಮೌಸಮಯವಾಗಿರ್ತಕ್ಕಂಥ ದೇಹವನ್ನ ಗುರು ತನ್ನ ಹಸ್ತವನ್ನ ಮಸ್ತಕದ ಮೇಲೆ ಇಡುವುದರ ಮುಖಾಂತರವಾಗಿ ಸಂಪೂರ್ಣವಾಗಿ ತನ್ನಲ್ಲಿರುವಂತಹ ಶಕ್ತಿಯನ್ನು ದಾರಿ ಎರಿತಾನೆ. ತಾನು ಪ್ರತಿನಿತ್ಯಲು ಪೂಜೆಯನ್ನು ಮಾಡಿರುವಂತಹ ಲಿಂಗ ಪೂಜೆ, ತ್ರಿಕಾಲ ಪೂಜೆ ಆಗಿರುವಂತಹ ಆ ಪೂಜಾ ಶಕ್ತಿಯನ್ನು ಆ ಹೆಣ್ಣು ಮಗಳ ತಲೆ ಮೇಲೆ ಬೆರಳು ಕೈ ಇಟ್ಟು ಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೇಳ್ತಾನೆ, ಇನ್ಮೇಲೆ ನಿನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಸೂತಕ ಇಲ್ಲ. ಬಹಳ ಮಂದಿ ತಪ್ಪು ತಿಳ್ಕೊಂಡು ಲಿಂಗ ಕಟ್ಕೊಳ್ಳೋದು ಅಂತಂದ್ರೆ ನಮ್ಮ ಜನರಲ್ಲಿ ಅಜ್ಞಾನ, ಗೊತ್ತಾಗಿಲ್ಲ. ಏನಂತ ಅಜ್ಜಾರ್ ಲಿಂಗ ಕಟ್ಕೊಂಡಿವಿ ಅಂತಂದ್ರೆ ಮತ್ತೆ ಈಗ ಪ್ರಕೃತಿ ದತ್ತವಾಗಿ ಹೊರಗಾದಾಗ ಹೆಂಗೆ ಮಾಡೋದ್ರಿ? ಏನು ಅಭ್ಯಂತರ ಇಲ್ಲ. ಒಮ್ಮೆ ಗುರು ಲಿಂಗ ನಿಮ್ಮ ಕೈ ಐದು ಮೇಲೆ ಕೊಟ್ಟ ಅಂತಂದ್ರೆ ಸಾಯು ಪರ್ಯಂತರವಾಗಿ ಲಿಂಗವನ್ನು ತೆಗೆದಿಡಬಾರ್ದು. ಲಿಂಗವನ್ನು ತೆಗೆದಿಡಬಾರ್ದು. ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡ್ರಿ ಅಂತಂದ್ರೆ ಅವತ್ತಿನಿಂದ ನೀವು ಗುರುವಿನ ಮಗ ಆದ್ರಿ, ಗುರುವಿನ ಮಗಳಾದ್ರಿ. ನೀಲೂರು ನಿಂಬೆಕ್ಕ 12ನೇ ವಯಸ್ಸಿನೊಳಗೆ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಾಗಿನಿಂದ ಆರಂಭ ಮಾಡ್ತಾಳೆ ತನ್ನ ಪೂಜೆ ವಿಧಿವಿಧಾನಗಳನ್ನು. ಮತ್ತೆ ಬಹಳಷ್ಟು ಜನ ಏನು ಕೇಳ್ತಿರ್ತಾರ, ಅಜ್ಜಾರ ಮತ್ತೆ ದೀಕ್ಷಾ ತಗೊಂಡಿವಿ ಅಂತಂದ ಮೇಲೆ ಮತ್ತೆ ಲಿಂಗ ಪೂಜೆ ಲಿಂಗದ ಮೇಲೆ ನೀರು ಹಾಕೋಕ್ಕಿಂತ ಮೊದಲ ನಾವು ನೀರು ಕುಡಿಬಾರ್ದಂತಲ್ರಿ ಹೆಂಗ? ಅವಾಗೆಲ್ಲ ಆ ಕ್ರಿಯೆಗಳನ್ನು ಮಾಡ್ತಿದ್ರು. ನಿಮಗೆಲ್ಲ ಮಾಡೋಕ್ಕಾಗಲಾರ್ದ ಊರೊಳಗೆ ಒಂದು ಮಠ ಅಂತ ಮಾಡ್ಕೊಂಡಿರಿ. ಮಠದೊಳಗೆ ನಮ್ಮ ವಿರಕ್ತ ಮಠ ಅಜ್ಜವರು ತ್ರಿಕಾಲ ಪೂಜಾ ನಿಷ್ಠರು. ಅವರು ಲಿಂಗದ ಮೇಲೆ ನೀರು ಹಾಕದ ಹೊರತು ಒಂದು ಹನಿಯ ನೀರನ್ನು ತೆಗೆದುಕೊಳ್ಳುವುದಿಲ್ಲ. ನಿಮಗೆಲ್ಲ ಗೊತ್ತು, ನಮಗೂ ಕೂಡ ಗೊತ್ತು, ಹೌದಲ್ಲ? ನಾವು ನೀವು ಸಂಸಾರ ಜೀವನದೊಳಗೆ ಅದನ್ನೆಲ್ಲ ಪಾಲನೆಯನ್ನು ಮಾಡೋಕ್ಕಾಗೋದಿಲ್ಲ, ನಾನು ಒಪ್ಕೊಳ್ತೀನಿ. ಒಮ್ಮೆ ನೀವು ಲಿಂಗ ಅಂಗದ ಮೇಲೆ ಹಾಕೊಂಡ್ರಿ ಅಂತಂದ್ರೆ ಏನು ಅಭ್ಯಂತರ ಇಲ್ಲ. ಸ್ನಾನ ಮಾಡೋಕ್ಕಿಂತ ಮೊದಲು ದ್ರವ ಪದಾರ್ಥವನ್ನು ತೆಗೆದುಕೊಳ್ಳಬಹುದು, ನೀರು ಕುಡಿಬಹುದು, ಏನು ಅಭ್ಯಂತರ. ಯಾವ ಪುಸ್ತಕದೊಳಗೂ ಬರೆದಿಲ್ಲ. ಆಚಾರವಂತರಿಗೆ ಅಷ್ಟ ಸೀಮಿತ ಅದು. ನೀ ಹೆಂಗ ಆಚಾರವನ್ನ ಒಂದು ಸೀಮಿತ ಒಂದು ಸಂಕಲ್ಪ ಮಾಡಿ ನೀ ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ತಿ ಹಂಗೆ ಹೋಗ್ತದೆ. ಈ ಪಟ್ಟಾಧಿಕಾರಿಗಳು, ನಿರಂಜನ ಪಟ್ಟಾಧಿಕಾರಿಗಳು ಅವರಿಗೆ ತ್ರಿಕಾಲ ಪೂಜಾ ನಿಷ್ಠರು. ನಾನು ಲಿಂಗ ಪೂಜೆಯನ್ನು ಮಾಡದ ಹೊರತು ನೀರು ಕುಡಿದಿಲ್ಲ ಅಂತ ಸಂಕಲ್ಪ ಮಾಡಿರ್ತಾರ. ಹಿಂಗಾಗಿ ಅವರು ಸ್ನಾನ ಮಾಡಿ ಲಿಂಗದ ಮೇಲೆ ನೀರು ಹಾಕೊಂಡು ಪೂಜೆ ಆದ ಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಅಲ್ಲಿವರೆಗೆ ಒಂದು ಹನಿ ನೀರನ್ನು ಕೂಡ ಹಾಕುವುದಿಲ್ಲ. ಹಾಗೆ ನೀವು ಅದನ್ನೆಲ್ಲ ಮಾಡೋಕ್ಕಾಗುವುದಿಲ್ಲ. ನೀವು ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಾದ ಮೇಲೆ ನೀವು ಲಿಂಗ ತೆಗೆದು ಪೂಜೆ ಮಾಡ್ಲಿಕ್ಕಂದ್ರೂ ನಡೀತದ. ಒಟ್ಟು ಅಂಗದ ಮೇಲೆ ಲಿಂಗ ಕಟ್ಟಬಹುದು, ಒಟ್ಟು ಅಂಗದ ಮೇಲೆ ಲಿಂಗ ಕಟ್ಟಬಹುದು. ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿ ಹಾಳಾಗತ್ತಂದ್ರೆ ಹೆಸರಿಗಟ್ಟ ಲಿಂಗ ಆಯ್ತು. ನಾವು ಒಳಗಾಗ ಒಬ್ಬರಿಗೆ ಕೇಳಿದ್ರೆ ಲಿಂಗ, ಎಷ್ಟು ಮಂದಿ ಪಳ ಲಿಂಗ ಕೈ ಎತ್ತರು ಬೇರೆ ಹೇಳ್ಬೇಕ್ರೆ
ಸುಳ್ಳು ಹೇಳಿದ್ರೆ ಕೈ ಕೆಳಗ ಬರಂಗ ಮತ್ತವ. ಆದ್ರೂ ಒಪ್ಕೋತೀವಿ, ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಾರ ಕಟ್ಕೊಂಡು. ಮತ್ತಿನ್ನು ಎಷ್ಟು ನಮ್ಮಲ್ಲಿ ಜನರಲ್ಲಿ ಅಜ್ಞಾನ ಐತಿ ಅಂತಂದ್ರ, ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಅಂತ ಪ್ರಸಂಗದೊಳಗೆ ಹೋಗಿ ಅವ್ರ ಕೊಳ್ಳಾಗ ಲಿಂಗ ಇಲ್ಲ ಅಂದಮೇಲೆ ನೀವೇನ್ ಮಾಡ್ತೀರಿ? ಯವ್ವ ನಮ್ಮಗಳು ನೀವು ದೀಕ್ಷಾ ತಗೊಂಡಿರ್ತೀರಲ್ಲ, ನಿಮ್ಮ ಲಿಂಗ ತೆಗೆದು ಅವ್ರು ಕೊಡಕ್ ಹೋಗ್ತೀರಿ, ಕೊಡಬಾರ್ದು. ಯಾವ ಕಾರಣಕ್ಕೂ ಗುರು ಕೊಟ್ಟಿರುವಂತ ಲಿಂಗವನ್ನು ತೆಗೆದು ಅವ್ರು ಸತ್ತಲ್ಲಿ ಕೊಡಕ್ ಹೋಗಬಾರ್ದು. ಅವ್ ಇದ್ದಾಗ ಮಣ್ಣು 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 ಅಂತ ಪಡ್ಕೊಂಡು ಸತ್ತ ಮೇಲೆ ಮಣ್ಣಿನ ಹೆಂಡತಿ ಬಾಯಾಗಿಟ್ಟ ಮಣ್ಣು ಕೊಟ್ರಿ ಪರಂತು ಅವಾಗ ಲಿಂಗ ಕೊಡಬಾರ್ದು, ಲಿಂಗ ಕೊಡಕ್ ಹೋಗಬಾರ್ದು. ಲಿಂಗ ದೀಕ್ಷೆಯನ್ನು ಮಾಡ್ಕೋಬೇಕು. ಅದಕ್ಕೆ ಲಿಂಗ ದೀಕ್ಷೆ ಅಂತ ನಿತ್ಯ ಮುತ್ತೈದೆ ಅಂತ ಕರೀತಾರ. ನಿತ್ಯ ಮುತ್ತೈದೆ ಒಂದಕ್ಕೆ ಜನ ಕಟ್ಟಿಕೊಂಡಿರ್ತಕ್ಕಂಥ ಗಂಡ ಲಿಂಗಕ್ಕೆ ಆದ ಅಂದ್ರೂ ಕೂಡ ಅವಾಗ ವಿಧವೆ ಅಂತ ಕರೀತಾರ. ಆದ್ರೆ ಲಿಂಗವನ್ನ ಅಂಗದ ಮೇಲೆ ಕಟ್ಟಿಕೊಂಡ್ರಿ ಅಂತಂದ್ರೆ ಇಲ್ಲಿ ಯಾವುದನ್ನು ತೆಗೆದು ಹಾಕಕ್ಕೆ ಬರುವುದಿಲ್ಲ. ಲಿಂಗ ಹೊಟ್ಟಿನಿಂದ ಸಾಯುವವರೆಗೂ ಕೂಡ ಬರುವಂತದ್ದು, ಸತ್ತ ಮೇಲೆ ನಿಮ್ಮ ಮಣ್ಣಾಗ ನಿಮ್ಮ ಜೊತೆಗೆ ಬರುವಂತದ್ದು ಅದು ಲಿಂಗ ಬಂದ, ಅದು ಲಿಂಗ ಬಂದ. ನಮ್ಮ ಹಿರಿಯರು ಎಷ್ಟು ಅವಾಗಿನ ಕಾಲದೊಳಗೆ ನಮ್ಮ ಲಿಂಗಾಯತ ಧರ್ಮವನ್ನು ಕಾಪಾಡ್ಕೊಂಡು ಬಂದಾರ ಅಂದ್ರೆ, ಯವ್ವ ನಿಮ್ಮ ಕೊಳ್ಳಾಗ ಲಿಂಗ ಗುಣಗಡಿಗೆ ಐತಲ್ಲ, ಗುಣಗಡಿಗೆ ಚಿತ್ರ ನೋಡ್ರಿ ಹೆಂಗೈತದು. ಒಂದ್ ರೀತಿ ಒಳಗೆ ಮಸೀದಿ ಆಕಾರದೊಳಗಿಲ್ಲ, ಮಸೀದಿ ಮೇಲೆ ಆ ಕಡೆ ಈ ಕಡೆ ಕಂಬ, ನಡು ಒಂದು ಗುಮ್ಮಟ ಐತೆ ನೋಡ್ರಿ, ಅದಲ್ಲ ಗುಣಗಡಿ ಒಳಗೆ ಐತಲ್ಲ. ನಮ್ಮ ಹಿರಿಯರಿಗೆ ಅವಾಗೆಲ್ಲ ಹಿಂದೆ ಬಂದು ಕೇಳ್ತಿದ್ರಂತ, ಅವಾಗೆಲ್ಲ ನಿಜಾಮಶಾಹಿಗಳು, ನೀನು ನಮ್ಮ ಪರಂಪರೆಗೆ ಬರಬೇಕು, ಇಲ್ಲಿ ನಿನ್ನ ಕತ್ತರಿಸ್ತೀನಿ ಅಂತ ಬರ್ತಿದ್ರಂತ. ಅವಾಗೆಲ್ಲ ಬಂದಾಗ ನಮ್ಮ ಹಿರಿಯರೆಲ್ಲ ನಮ್ಮ ಧರ್ಮ ಹೆಂಗೆ ಕಾಪಾಡ್ಕೊಂಡು ಬಂದಾರ ಅಂದ್ರೆ ತೋರಿಸ್ತಿದ್ರಂತವ್ರು ಹೊರಗಡೆ, ನೋಡಪ್ಪ ನಿಮ್ಮ ಮಸೀದಿ ನಾವು ಕೊಳ್ಳ ಕಟ್ಕೊಂಡು ಅಡ್ಡಾಡಕತ್ತೀವಿ ಅಂತ ತೋರಿಸ್ತಿದ್ರಂತವ್ರೆಲ್ಲ ನಮ್ಮ ಹಿರಿಯರು. ನಿನ್ನ ಮಸೀದಿ ಕೊಳ್ಳಾಗ ತೋರಿಸಿ ಒಳಗಡೆ ಲಿಂಗ ಇಟ್ಕೊಂಡು ನಮ್ಮ ಲಿಂಗಾಯತ ಧರ್ಮವನ್ನು ಅವಾಗಿಂದ ಕಾಪಾಡಿಕೊಂಡು ಬಂದಾರ. ಈ ಎಲ್ಲಾ ಸ್ವತಂತ್ರ ಇದ್ರು ಕೂಡ ಲಿಂಗ ಕಟ್ಕೊಳಕ್ಕೆ ಹಿಂದೆ ಮಾಡಾಕತ್ತೀವಿ. ಆದರೆ ಸಂಗಣ್ಣ ಶೀಲವಂತೆ ಮನೆ ಒಳಗೆ ಲಿಂಗ ಪೂಜೆಯನ್ನು ಮಾಡುವುದನ್ನು ನೋಡಿ ನಿಂಬೆಕ್ಕ 12 ವರ್ಷದ ಬಾಲಕಿ ಹೇಳ್ತಾಳೆ, ನನಗೂ ಲಿಂಗ ದೀಕ್ಷೆಯನ್ನು ಕೊಡಿಸ್ರಿ, ನಾನು ಲಿಂಗ ಪೂಜೆಯನ್ನು ಮಾಡ್ಕೊಳ್ತೀನಿ. ಯಾವಾಗ ನಿಂಬೆಕ್ಕನಿಗೆ ಲಿಂಗ ದೀಕ್ಷೆ ಗುರು ಉಪದೇಶ ಆಗಿತ್ತಲ್ಲ, ಗುರು ಉಪದೇಶನು ಕೂಡ ಅದು 7ನೇ ಸಂಸ್ಕಾರ ಅಂತ ಹೇಳಿದೆ. ಯಾವಾಗ 7ನೇ ಸಂಸ್ಕಾರಕ್ಕೆ ಬಂದ ತಕ್ಷಣದೊಳಗೆ ಗುರು ಉಪದೇಶ ಆತಲ್ಲ, ಗುರು ಉಪದೇಶ ಆಗುವಂತ ಪ್ರಸಂಗದೊಳಗೆ ಗುರು ಒಂದಕ್ಕೆ ಜನ ಕಣ್ಣಾಗ ಕಣ್ಣಿಟ್ಟ ಶಿಷ್ಯನನ್ನ ನೋಡಬೇಕು. ನೋಡಿ ಆದ ಮೇಲೆ ಗುರು ತನ್ನ ಹಸ್ತವನ್ನ ಶಿಷ್ಯನ ಮಸ್ತಕದ ಮೇಲೆ ಇಡಬೇಕು. ಅಂದ್ರೆ ಇದು ಮೌಸಮಯ ದೇಹ, ಮೌಸಮಯ ದೇಹವನ್ನ ಮಂತ್ರಮಯವನ್ನಾಗಿ ಮಾಡ್ತಾನೆ ಗುರು, ಮಂತ್ರಮಯವನ್ನಾಗಿ ಮಾಡ್ತಾನೆ. ಮಂತ್ರಮಯವನ್ನಾಗಿ ಮಾಡಿ ಅಂಗದ ಮೇಲೆ ಲಿಂಗ ಕೊಟ್ಟಲ್ಲ, ನೀವು ಕೊಳ್ಳ ಕೊಟ್ಟು ಕಟ್ಕೊಡ್ರಿ, ನಿಮಗೆ ಸ್ನಾನ ಮಾಡಕ್ ಆಗದಿದ್ರು ನಡೀತದೆ, ಲಿಂಗ ನೀರು ಹಾಕಕ್ ಆಗದಿದ್ರು ನಡೀತದ. ನೀವು ಸ್ನಾನ ಮಾಡ್ತೀರಲ್ಲ, ಅವಾಗ ನಮ್ಮ ಲಿಂಗ ಅಂತಾನ ಏನಂತ, ನನ್ನ ಭಕ್ತ ನನಗೆ ನೀರು ಹಾಕಿದ, ಮತ್ತೆ ಲಿಂಗ ಕಟ್ಕೊಂಡ್ರಿ ಅಂತ ತಿಳ್ಕೊಂಡು ಲಿಂಗ ಮುಚ್ಚಿ ನೀರು ಹಾಕ್ತಾರ ಏನಿಲ್ಲ. ಸ್ನಾನ ಮಾಡುವಾಗ ನನ್ನ ಭಕ್ತ ನನಗೆ ನೀರು ಹಾಕಿದ ಅಂತ ಲಿಂಗ ಅಂತ. ಇನ್ನು ವಿಭೂತಿ, ನೀವು ಹಣಿ ಮೇಲೆ ವಿಭೂತಿ ಹಚ್ಕೊಂಡ್ರಿ, ವಿಭೂತಿ ಕಣಗಳ ಲಿಂಗದ ಮೇಲೆ ಬಿದ್ದ ಮೇಲೆ ಅವಾಗ ಲಿಂಗ ಅಂತಾನ, ನನ್ನ ಭಕ್ತ ನನಗೆ ವಿಭೂತಿ ಹಚ್ಚಿದ. ಇಲ್ಲಿ ನೈವೇದ್ಯ ತೋರಿಸ್ಬೇಕಲ್ಲ, ನೀವು ಮನೆಯಾಗೆಲ್ಲ ದೇವ್ರ ಮೇಲೆ ಜಗಲಿ ಮೇಲೆ ದೇವ್ರ ಇಟ್ಟಿರ್ತೀರಿ. ಅವ ಅಲ್ಲಿ ಹೋದ್ನೆ ಅಲ್ಲೊಂದು ದೇವ್ರ ತಂದೆ, ಇಲ್ಲಿ ಹೋದ್ನೆ ಇಲ್ಲೊಂದು ದೇವ್ರ ತಂದೆ, 100 ದೇವ್ರ ಗಾಳೆ ಹಾಕಿ ತಂದು ಜಗಲಿ ಮೇಲೆ ಇಟ್ಟು ನಿಮಗೆ ಪೂಜೆ ಮಾಡೋಕ್ಕಾಗಲ್ಲ, ಮಕ್ಕಳ ಕಡೆ ಪೂಜೆ ಮಾಡಕ್ ಹಚ್ಚಿ ದೇವ್ರ ಹೆಸರಲ್ಲಿ ನಾನಾ ರೀತಿ ಅಡಿಗೆ ಮಾಡ್ತಿರಲ್ಲ. ಅವ ನೋಡ್ಬೇಕು ವೆರೈಟಿ ವೆರೈಟಿ. ದೇವ್ರು ಯಾವ ಅಡಿಗೆ ಕೇಳುವುದಿಲ್ಲ, ದೇವ್ರ ಹೆಸರಲ್ಲಿ ಪ್ರಸಾದ ಮಾಡಿ ತುಜೆ ಕಡೆ ಹಾತ್ ಮಾಜೆ ಕಡೆ ಬಾತ್, ಹೌದಿಲ್ರಿ? ದೇವ್ರ ಕಡೆ ಕೈ ತೋರಿಸೋದ, ದೇವ್ರ ಹೆಸರಲ್ಲಿ ನಾವು ಪ್ರಸಾದ ಮಾಡೋದು. ಲಿಂಗ ಎಂತಾನ, ನೀವು ಊಟ ಮಾಡುವಾಗ ಲಿಂಗ ಏನು ಮುಂದೆ ಒಯ್ಬೇಕಲ್ಲ ತುತ್ತು, ಅದೇಕಾಗಿತ್ತು ಲಿಂಗ ಏನು ಕಟ್ಕೊಂಡು ಹಿಂಗ ಹೋಯ್ತು ಏನಿಲ್ಲ, ಲಿಂಗ ಏನು ಮುಂದೆ ಒಯ್ಬೇಕು. ಅವಾಗ ಲಿಂಗ ಎಂತಾನ, ನನ್ನ ಭಕ್ತ ನನಗ ನೈವೇದ್ಯ ತೋರಿಸಿದ. ಬಹಳ ಸರಳ ಧರ್ಮ, ಬಹಳ ಸರಳ. ಇಷ್ಟ ಸರಳ ಧರ್ಮ ಹೆಣ್ಣು ಮಕ್ಕಳಿಗೂ ಅಷ್ಟೇ ಸಮಾನ ಹಕ್ಕು, ಗಂಡು ಮಕ್ಕಳಿಗೂ ಅಷ್ಟೇ ಸಮಾನ ಹಕ್ಕು ಕೊಟ್ಟಿರ್ತಕ್ಕಂಥ ಏಕೈಕ ಧರ್ಮ ಅಂತಂದ್ರೆ ಅದು ನಮ್ಮ ಲಿಂಗಾಯತ ವೀರಶೈವ ಧರ್ಮ ಅಂತ ಹೇಳಿಲ್ಲ. ಯಾವ ಧರ್ಮದಲ್ಲಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟಿಲ್ಲ. ಬೇಕಾದ್ರೆ ಬ್ರಾಹ್ಮಣ ಧರ್ಮವನ್ನು ತೆಗೆದುಕೊಂಡು ನೋಡ್ರಿ, ಬ್ರಾಹ್ಮಣ ಪರಂಪರೆ ಒಳಗೆ ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಹೆಣ್ಣು ಮಕ್ಕಳ ಮನೆ ಬಿಟ್ಟು ಹೊರಗೆ ಬರುವುದಿಲ್ಲ. ಇಲ್ಲೇ ಮುಸ್ಲಿಂ ಪರಂಪರೆ ಒಳಗೆ ತೆಗೆದುಕೊಂಡು ನೋಡ್ರಿ, ಅವ್ರ ಮನೆಯಾಗ ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಹೆಣ್ಣು ಮಕ್ಕಳು ಹೊರಗೆ ಬರುವುದಿಲ್ಲ. ನೀವು ಗೋರಿಯವರೆಗೂ ಕೂಡ ಬಂದು ಅವರನ್ನು ಸಂಸ್ಕಾರ ಮಾಡುವಂತ ಹಕ್ಕು ನಮ್ಮ ಧರ್ಮದೊಳಗೆ ಮಾತ್ರ ಅದ, ಯಾವ ಧರ್ಮದೊಳಗೂ ಇಲ್ಲ. ಅಂತ ಸರಳವಾಗಿರ್ತಕ್ಕಂಥ ಧರ್ಮವನ್ನ ನಾವೊಂದು ರೀತಿ ಒಳಗೆ ದೊಡ್ಡ ಗುಡ್ಡ ಮಾಡಿದಾಗ ಮಾಡ್ಕೊಂಡು ಕೂತೀವಿ. ಎಲ್ಲರೂ ಲಿಂಗಧಾರಿಗಳಾಗಿ ಅಜ್ಜವ್ರು ಇರ್ತಾರಲ್ಲ, 9ನೇ ತಾರೀಕು ನಮಗೆಲ್ಲ ಮಸೂತಿ ಪಟ್ಟದೇವರನ್ನು ಕರೆಸಿ ಅವ್ರ ಕಡೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಇಟ್ಕೊಂಡ.
ನೀಲೂರು ನಿಂಬೆಕ್ಕ ಹೆಂಗ ಬಂದಿರತಕ್ಕಂತ ಜಂಗಮಾಮೂರ್ತಿ ಪಟ್ಟದೇವರನ್ನು ಕರೆಸಿ ಹೆಂಗ ಲಿಂಗ ದೀಕ್ಷೆಯನ್ನು ಮಾಡ್ಕೊಂಡಲ್ಲ, ನೀವು ಕೂಡ ನೀಲೂರು ನಿಂಬೆಕ್ಕನ ದೇವಸ್ಥಾನದ ಉದ್ಘಾಟನೆ ಸಮಯದೊಳಗೆ ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ಲಿಂಗವನ್ನ ಧಾರಣೆಯನ್ನು ಮಾಡ್ಕೊಳ್ಳೇಬೇಕು. ನಿಂಬೆಕ್ಕನ ಸಾಕ್ಷಿಯಾಗಿ ತರಲಿರ್ತಾರೆ. ಮಾಡ್ಕೊತಿರಲ್ರಿ? ಬಟ್ ಒಂದ್ಸಲ ಹೆಸರು ಕೊಡ್ರಿ. ಎಷ್ಟು ಮಂದಿ ಲಿಂಗ ಕಟ್ಕೊಳ್ತೀರಿ ಅಂತ ತಿಳ್ಕೊಂಡು ಇವತ್ತು ಪ್ರಸಾದ ಮುಗಿಸಿ ಹೋಗುವಾಗ ಹೆಸರು ಕೊಡ್ರಿ. ಯಾಕಂದ್ರೆ ಎಷ್ಟು ಲಿಂಗ ಬೇಕಲ್ಲ ಅಷ್ಟಲ್ಲಿ ಲಿಂಗ ತರಿಸ್ಬೇಕಾಗತ್ತೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳಿರ್ತಾವ, ಕಮಿಟಿ ಹೇಳ್ತಾರೆ. ಆ ರೀತಿ ಒಳಗೆ ತಾವೆಲ್ಲ ಲಿಂಗಕ್ಕೆ ಹೆಸರನ್ನ ಕೊಡ್ರಿ. ಯಾವಾಗ ಲಿಂಗ ದೀಕ್ಷೆ ಆದ್ಮೇಲೆ ಇದು ಮತ್ತೊಂದು ನಾಮಕರಣ ಅಂತ ಕರೀತಾರೆ, ಮತ್ತೊಂದು ಮರುಹುಟ್ಟು. ಅಲ್ಲಿ ಜನನ ಆತು, ಇಲ್ಲಿ ಗುರುವಿನ ಕೈಯಾಗ ಮತ್ತೆ ಹುಟ್ಟು, ಮರಳಿ ಮತ್ತೆ ಹುಟ್ಟುವುದು ಅಂತ ಕರೀತಾರೆ, ಮರು ಹುಟ್ಟು ಅಂತ ಕರೀತಾರೆ. ಯಾವಾಗ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ತಾಯಿಯಾಗಿರ್ತಕ್ಕಂಥ ನಿಂಬೆಕ್ಕ ಊರೊಳಗೆ ಕೇವಲ 12-13 ವರ್ಷದ ಕಂದಮ್ಮ ನಿಂಬೆಕ್ಕ ಬಾಲ್ಯದಾಗಲಿಂದಲೇ ಪವಾಡಗಳನ್ನು ಮಾಡ್ತಾಳ. ಎಂಥ ಪವಾಡಗಳನ್ನು ಮಾಡ್ತಾಳೆ ಕೇಳಿ. ನಿಂಬೆಕ್ಕ ಚಿನ್ನದ ಆ ದೀಕ್ಷೆಯನ್ನು ಪಡ್ಕೊಂಡು ಆದ್ಮೇಲೆ ಪ್ರತಿನಿತ್ಯರು ತಂದೆ ತಾಯಿಗಳು ಹೆಂಗೆ ಪೂಜೆ ಮಾಡ್ಕೊಳ್ತಿದ್ದವಲ್ಲ, ನಿಂಬೆಕ್ಕನು ಕೂಡ ತಾಸುಗಟ್ಟಲೆ ಪೂಜೆ ಆದ್ಮೇಲೆ ಲಿಂಗ ನೋಡ್ಕೋತ ಕುಂದಿರ್ತಿದ್ದ. ನಿಂಬೆಕ್ಕ ಲಿಂಗ ನೋಡ್ಕೋತ ಕುಂದಿರ್ತಿದ್ದು. ಯಾವಾಗ ಲಿಂಗವನ್ನು ನೋಡೋದ್ರಿಂದ ಅಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿ ಜಾಗೃತಿ ಆಗ್ತದೆ. ಯಡಿಯೂರು ತೋಟದ ಸಿದ್ಧಲಿಂಗ ಶಿವಯೋಗಿಗಳ ಚರಿತ್ರೆ ತೆಗೆದುಕೊಂಡು ನೋಡ್ರಿ. ಸಿದ್ಧಲಿಂಗ ಶಿವಯೋಗಿಗಳು ಬಾಲ್ಯದೊಳಗಿದ್ದಾಗಲೇ ಲಿಂಗ ಪೂಜೆಯನ್ನು ಮಾಡಿ 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 ಗುರುಗಳು ಪೂಜೆ ಮಾಡುವಂತ ಸಂದರ್ಭದೊಳಗೆ ಹಚ್ಚಿರ್ತಕ್ಕಂಥ ದೀಪ ಶಾಂತ ಆಗಕತ್ತಿತ್ತಂತ. ಹಚ್ಚಿರುವಂತ ದೀಪ ಶಾಂತ ಆಗುವಂತ ಸಂದರ್ಭದೊಳಗೆ ಸಿದ್ಧಲಿಂಗ ಶಿವಯೋಗಿ ಬಾಲ್ಯದೊಳಗಿದ್ದಾಗಲೇ ಒಂದಕ್ಷಣ ದೃಷ್ಟಿ ಇಟ್ಟು ಕಣ್ಣಾರೆ ಆ ದೀಪವನ್ನು ನೋಡ್ತಾನೆ. ಗುರುಗಳ ಪೂಜೆ ಆಗುವವರೆಗೂ 3 ತಾಸು ಪರ್ಯಂತರವಾಗಿ ಆ ದೀಪ ಹಂಗ ಉರಿಯಾಕತ್ತಿತ್ತು. ಲಿಂಗ ಪೂಜೆಯನ್ನು ಮಾಡುವುದರಿಂದ, ಲಿಂಗಯ್ಯನನ್ನು ನೋಡುವುದರಿಂದ ನಿಮಗೇನು ಆರಂಭದೊಳಗೆ 5 ನಿಮಿಷ ಧ್ಯಾನ ಮಾಡಿಸ್ತಾನೆ ಇಲ್ಲವ, 5-10 ನಿಮಿಷ ಧ್ಯಾನ ಮಾಡಿ ಸ್ನಾನ ಮಾಡಿ ಆಮೇಲೆ ಲಿಂಗ ಪೂಜೆ ಮಾಡಿಕೊಂಡು ಲಿಂಗಯ್ಯನನ್ನು ನೋಡ್ಕೋತ ಕುಂತು ಬಿಡ್ರಿ. ನಿಮ್ಮಲ್ಲಿ ಆನಂದ ಎಂತ ಆನಂದ ಆಗ್ತದೆ. ಆನಂದ ಆಗುವುದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಶಕ್ತಿ ಜಾಗೃತ ಆಗ್ತದೆ. ದೇವರನ್ನು ಹುಡುಕಾಡ್ಕೋತ ಆ ಗುಡಿ ಈ ಗುಡಿ ಸುತ್ತಾಡ್ಕೋತ ಹೋಗೋದಕ್ಕಿಂತ ನಿನ್ನ ಗುರು ಕೊಟ್ಟಿರುವಂತ ಲಿಂಗಯ್ಯನನ್ನ ನೋಡಿಬಿಡು. ಸಾಕ್ಷಾತ್ ಆ ಗುರು ಪರಮಾತ್ಮನೇ ಬಂದು ಲಿಂಗಯ್ಯನ ನಿನಗೆ ದರ್ಶನ ಕೊಡಲಿಲ್ಲ ಅಂತ ನಿಂಬಕ್ಕನ ಸಾಕ್ಷಿಯಾಗಿ ಹೇಳ್ತಿದ್ದಾರೆ. ನಿಂಬಕ್ಕ ಯಾವಾಗ ಲಿಂಗಯ್ಯನನ್ನು ನೋಡಿ 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 ಒಂದು ದಿವಸ ಪರಮಾತ್ಮ ಲಿಂಗದೊಳಗೆ ಪ್ರತ್ಯಕ್ಷ ಆಗಿ ಹೇಳ್ತಾನಂತ. ಲಿಂಗದೊಳಗೆ ನಿಂಬೆಕ್ಕ ನೀ ಇಟ್ಟ ಸಣ್ಣ ವಯಸ್ಸಿನೊಳಗ ಹಿಂಗ ಪೂಜೆ ಆರಾಧನೆಯನ್ನ ಮಾಡ್ತೀಯ ಅಂತಂದ ಮೇಲೆ ನೀ ಏನು ನಿನ್ನನ್ನು ಕುರಿತು ಯಾರಾದ್ರೂ ಭಕ್ತರು ಬಂದ್ರು ಅಂತಂದ್ರ ದುಃಖ ನೋವು ದುಮ್ಮಾನ ಅಂತ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಒಂದು ಕ್ಷಣ ನಿನ್ನ ದೃಷ್ಟಿ ಹಾರಿಸಿ ಯಾರಾದ್ರೂ ಏನಾದ್ರೂ ತೊಂದರೆ ಆಗಿತ್ತು ಅಂದ್ರೆ ನಿನ್ನ ಕೈಯಾರೆ ಭಸ್ಮ ಹಚ್ಚಿಬಿಟ್ರೆ ಸಾಕು, ಅವರೆಲ್ಲಾ ಕಷ್ಟ ನೋವು ಎಲ್ಲಾ ಪರಿಹಾರಕ್ಕವಂತ ಪರಶಿವ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗದೊಳಗೆ ಬಂದ ಆ ತಾಯಿಗೆ ಆಶೀರ್ವಾದ ಮಾಡ್ತಾರಂತ. ಯಾವಾಗ ಆಶೀರ್ವಾದ ಮಾಡಿದಾಗ ಆ ಊರ ಒಂದು ಘಟನೆ ನಡೀತದೆ. ಬಾಲ್ಯದೊಳಗೆ ನೀನು ನಿಂಬೆಕ್ಕ 15-16 ವರ್ಷಕ್ಕೆ ತಾರುಣ್ಯಾವಸ್ಥೆಗೆ ಬಂದಿರ್ತಾಳೆ. ಬಂದಿರುವಂತ ಸಂದರ್ಭದಲ್ಲಿ ಊರೊಳಗೆ ಒಬ್ಬ ಶ್ರೀಮಂತ ಮಣಿತನ. ಯಾವಾಗ ಆ ಶ್ರೀಮಂತ ಮಣಿತನದೊಳಗೆ ಸಾವುಕಾರ ಇರುವಂತ ಒಬ್ಬ ಗಂಡಸ ಮಗ ಇದ್ದ ಸಾವುಕಾರ. ಆ ಸಾವುಕಾರ ಒಬ್ಬ ಗಂಡಸ ಮಗ, ಆ ಗಂಡಸ ಮಗನಿಗೆ ಒಂದು ಘಟಸರ್ಪ ಕಚ್ಚಿ ಬರ್ತದೆ. ಯಾವಾಗ ಘಟಸರ್ಪ ಕಚ್ಚಿರುವಂತಹ ಪ್ರಸಂಗದೊಳಗೆ ಮಗು ಆಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತು. ಇರೋ ಒಬ್ಬೇ ಗಂಡಸ ಮಗ ಪ್ರಾಣ ಪಕ್ಷಿ ಹಾರಿ ಹೋಯ್ತಲ್ಲ ಅಂತ ತಿಳ್ಕೊಂಡು ಊರವರೆಲ್ಲರೂ ಕೂಡ ಇರೋ ಒಬ್ಬ ಸಾವುಕಾರ ಮಗ ಸತ್ತು ಎಲ್ಲ ಸುದ್ದಿ ಹಬ್ಬಿಬಿಡ್ತು. ಅವಾಗ ನಿಂಬೆಕ್ಕ 15 ವರ್ಷದ ಪುಟ್ಟ ಮಗು ಏನಾಗ್ಯದ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ನೋಡ್ತಾಳೆ. ಎಲ್ಲಿ? ಸಾವುಕಾರ ಮನೆಗೆ ಹೋಗಿ ನೋಡಿದ್ರೊಳಗಾಗಿ ಆಗಲೇ ಆ ಮಗು ಸತ್ತಂಗ ಮಲಗಿಸ್ತಿರ್ತಾರ. ಮಲಗಿಸಿರುವಂತಹ ಪ್ರಸಂಗದೊಳಗೆ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ರೆ ನೆನಪಾಗ್ತದ. ಯಾರಾದ್ರೂ ನೋವು ದುಃಖ ಅಂತ ತೋಡಿದಿರುವಂತ ಅಂತ ಪ್ರಸಂಗದೊಳಗೆ ನೀ ಹೋಗಿ ಏನಂತ ಹೇಳಿ ಭಸ್ಮ ಹಚ್ಚತಿ ಎಲ್ಲಾ ಸಿದ್ಧಿ ಅಕ್ಕವ ಅಂತ ಪರಮಾತ್ಮ ಹೇಳ್ಯಾನಂದ ಮೇಲೆ ಪಾಪ ಇರುವ ಒಬ್ಬ ಮಗ ಅದಾನ, ಯಾಕೆ ನನ್ನಿಂದ ಆಗಬಾರ್ದು ಅಂತ ತಿಳ್ಕೊಂಡು ಲಿಂಗಯ್ಯನ ನೆನೆಸಿ ಕೈಯಾಗಿರುವಂತ ಭಸ್ಮ ತೆಗೆದುಕೊಂಡು ನಿಂಬೆಕ್ಕ ಆ ಸಾವುಕಾರನ ಮಗಳ ತುಂಬಾ ಎಲ್ಲಾ ಭಸ್ಮ ಹಚ್ಕೊತ ಹೋಗ್ತಾಳ. ಹೋಗಿರ್ತಕ್ಕಂಥ ಪ್ರಾಣ ಪಕ್ಷಿ ಹೊಳ್ಳಿ ತಪ್ಪಿಸ್ಕೊಟ್ರು ಅನ್ನುವ ಕಾರಣಕ್ಕೆ ನೀನು ನಿಂಬೆಕ್ಕ ಆ ಊರೊಳಗೆ ಆರಾಧ್ಯ ದೇವತೆ ಆಗ್ತಾಳೆ. ಯಾವಾಗ ಸಣ್ಣ ಮಕ್ಕಳು ಅಳ್ಕೋತ ಬಂದು ಅಂತಂದ್ರೆ ಆ ಮಕ್ಕಳಿಗೆ ಕೂಡ ಒಂದಿಷ್ಟು ನಿಂಬೆಕ್ಕನ ಕೈಯಾಗ ಕೊಟ್ಬಿಟ್ರೆ ಸಾಕು ಅಳುವುದು ಕೂಡ ನಿಂತು ಬಿಡ್ತಿರ್ತಂತೆ. ಯಾರಲ್ಲಿ ದೈವಿ ಶಕ್ತಿ ಇರ್ತವಲ್ಲ ಅಳುವುದು ಕೂಡ ಮಕ್ಕಳು ನಿಂದಿಸ್ಬಿಡ್ತಾವಂತ. ಇಂಥ ಶಕ್ತಿ ಲಿಂಗ ಪೂಜೆ ಒಳಗೆ ಇರ್ತದೆ.
ಯಾವಾಗ ನೀನು ನಿಂಬೆಕ್ಕ ಹಿಂಗ ಬೆಳೀತಾ ಬೆಳೀತಾ ದೊಡ್ಡವಳಾದ್ದು ಮನಿ ಒಳಗ ಅಪ್ಪ ಅಮ್ಮ ಹೇಳಾಕತ್ತಿದ್ರು ಏನಂತ ನೋಡವಾ, ಇದ್ರ ಜೊತೆಗೆ ಒಂದಿಷ್ಟು ನಯ ವಿನಯ ಕಲಿ, ಒಂದಿಟ್ಟು ಯಾರಾದ್ರೂ ಬಂದ್ರು ಅಂತ ಹೆಂಗ್ ಮಾತಾಡಬೇಕು, ಮನ್ಯಾಗ ಒಂದಿಟ್ಟು ಅಡಿಗೆ ಮಾಡೋದು ಕಲಿ, ಅವು ಹೇಳಾಕತ್ತಿದ್ದು. ನೀವು ಅಂತಿರ್ತೀವಿ ನಮ್ಮ ಮಕ್ಕಳಿಗೆ, ನಿಮ್ಮ ಹೆಣ್ಮಕ್ಳು ಅಂತಾರಲ್ಲ ಅಡಿಗೆ ಮಾಡೋದು ಕಲಿ, ಅವು ಅಂತಿರ್ತಾವ ಏನಂತ, ನಾಯಕ ಅಡಿಗೆ ಮಾಡಲಿ, ನಾಳೆ ಮತ್ತೆ ಗಂಡನ ಮನ್ಯಾಗ ನಾವು ಅಡಿಗೆ ಮಾಡ್ತಾರಣ, ಇಲ್ಲ ಅಡಿಗೆ ಮಾಡೋನು ಮದುವೆ ಹಾಕಿನೇ ಅಂತಿರ್ತಾವ. ಹಿಂಗ ಮಾಡ್ಕೋತ BA ಮುಗಿಸಿದ್ದು MA ಮುಗಿಸಿದ್ದು ಒಂದು ದಿವಸ ಅಡಿಗೆ ಮನೆ ಕಡೆ ಹಾದಿದ್ದಲ್ರಿ. ಇನ್ನು ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಲ್ಲ, ಇನ್ನು ಮದುವೆ ನಿಶ್ಚಯ ಮಾಡ್ಬೇಕಂತ ತಿಳ್ಕೊಂಡು ಈ ಕನ್ಯಾ ಕಡೆಯವ್ರು ಅವು ಹೇಳಾಕತ್ತಿಲ್ಲ ಅಂತ ಏನಂತ, ನನ್ನ ಮಗಳಿಗೆ A to Z ಎಲ್ಲ ಬರ್ತತಿ ಅಲ್ಲ. ಬಸವ ಕಟ್ಟಿ ಮೇಲೆ ಇಟ್ಲು, ಒಂದೇಟು ಹಿಟ್ಟನ್ನು ತೆಗೆದುಕೊಳ್ಬೇಕು, ಪರಾತ್ನ ಹಿಟ್ಟು ತೆಗೆದುಕೊಂಡು ನೀರು ಹಾಕಬೇಕು, ನೀರು ಹಾಕಿದ್ದು ಉಪ್ಪು ಹಾಕಿದ್ದು ಚೆನ್ನಾಗಿ ಕಲಸಬೇಕು, ಚೆನ್ನಾಗಿ ಕಲಸಿದ್ದು ನಾದಿದ್ದು 1 ಗಂಟೆ ನೆನೆ ಇಡಬೇಕು ಅಂದಿದ್ರು. ಜಗಲಿ ಮ್ಯಾಗಿನ ಗಂಟೆ ತಗೊಂಡು ಬಂದು ಹಿಟ್ಟಿನ ಮ್ಯಾಗಿಂತ ಹೊರ ಬರ್ಬೇಕು. ನಿಮಗೆ ಗೊತ್ತಾಗ್ತಿಲ್ಲ ಯಾವ ಗಂಟೆ ನೆನೆ ಇಡ್ಬೇಕಂತ, ಅದ್ರಾಗ ಬರ್ದಿದ್ರು ಅವರು 1 ಗಂಟೆ ನೆನೆ ಇಡಬೇಕು ಅಂತ ಬರ್ದಿದ್ರು ಅವರು. ಈಗ ಪಾಪ ಗೊತ್ತಾಗ್ಲಿಲ್ಲ, ಜಗಲಿ ಮ್ಯಾಗ ಗಂಟೆ ಇದ್ದುವ, ಆ ಗಂಟೆ ತಗೊಂಡು ಬಂದು ಹಿಟ್ಟಿನ ಮ್ಯಾಗಿಂತ ಹೊರ ಬಂದು ಕೂತಾಳೆ ಸೊಸಿ. ಹೌದವಾ, ಚಪಾತಿ ಮಾಡೋಲಕತ್ತ ಇಲ್ಯಾಕೆ ಗಂಟೆ ತಂದಿಟ್ಟಿ, ಇಲ್ರಿ ಹತ್ತಿರ ಮತ್ತೆ ಹಿಂಗ ಐತ್ ನೋಡ್ರಿ ಇದ್ರೊಳಗೆ ಬರ್ದಾರಿ ಅಂತ 1 ವರ್ಷದ ಹಾಕಿ ಹನಿ 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 ಬಡ್ಕೊಂಡು ಹಾಕಿ ಏನ್ ಅಯ್ಯವಾಣಿ ಮಾಡೋದಿದ್ರು ಒಂದಕ್ಕೆ 1 ಗಂಟೆ ನೆನೆ ಇಡ್ಬೇಕು. ಯಾವ ಗಂಟೆನೇ ನಿಮ್ಗೆ ಗೊತ್ತಾಗ್ತಿಲ್ಲ ಟೈಮ್ ಗಂಟೆ ಭಾಳ ಚೆನ್ನಾಗಿದೆ. ಅಜ್ಜಾರ ಎಲ್ಲ ಪ್ರವಚನ. ಗುರು ಕೇವಲ ಶಾಲೆ ಒಳಗ ಮಠದೊಳಗ ಗುರು ಅಲ್ಲ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ನಾವೇ ತನ್ನರು, ನಾವೇ ತನ್ನರು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ನಾವೇ ತನ್ನರು, ನಾವೇ ತನ್ನರು ಅಂತ ಕೇಳ್ಕೊಂಡು ಬಂದೀವಿ. ಮನೆ ಒಳಗೆ ಅಪ್ಪ ಅವ್ವ ನೀ ತಮ್ಮ ಹಿಂಗೆ ನಡೆಯಾಕತ್ತಿ ಹಿಂಗೆ ಬ್ಯಾಡ ಅಂತ ಹೇಳಿದ್ರು ಅಂತಂದ್ರೆ ಆ ಕ್ಷಣಕ್ಕೆ ಅವರು ಗುರುಗಳಾಕ, ಆ ಕ್ಷಣಕ್ಕೆ ಅವರು ಗುರುಗಳಾಕ. ಇವತ್ತು ಬಹಳಷ್ಟು ಶಾಲೆಗಳಿಗೆ ಹೋಗಿದ್ದೆ, ಎಲ್ಲಾರು ಕೇಳಿದೆ ಎಷ್ಟು ಮಂದಿ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಬರ್ತೀರಿ ಅಂತ ಕೇಳಿದೆ. ಅವಾಗ ಅವ್ರಂದ್ರು ಕೆಲವೊಂದಿಷ್ಟು ಮಂದಿ ಅಟ್ಟ ಬೆರಳು ಎತ್ತಿದ್ರು, ಕೈ ಎತ್ತಿದ್ರು ಹುಡುಗರೆಲ್ಲ. ಅವ್ರು ತಪ್ಪಲ್ಲವ, ನಿಮ್ಮ ತಪ್ಪೈತವ ನಿಮ್ದು. ಎದಕ್ಕೆ ಶಾಲ್ಯಾಗ ಸರ್ ಹೇಳ್ತಿರ್ತಾರ ಅವ್ರು ಬರುವಾಗ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರ್ರಿ ಅಂತ. ನೀವೇನ್ ಮಾಡ್ತೀರಿ ಅದೇಂಗ್ರಿ ಅಂತಾರ. ಮಕ್ಕಳು ದೇವ್ರ ಸಮಾನವು, ದೇವ್ರ ಕಡೆ ಹೆಂಗೆ ನಮಸ್ಕಾರ ಮಾಡಿಸ್ಕೊಳ್ಳೋದು. ನೀವು ದೇವ್ರ 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 ಅಂತ ಮಾಡ್ಕೋತ ಕುಂದಿಸಿದ್ರೆ ನಮ್ಮ ಮುಂದೆ ದೆವ್ವಾಗಿ ಕಲಾಚಾರ ಮಾಡ್ತಾರೆ. ಇವಾಗ ನಿಮ್ಮನ್ನು ದೆವ್ವಾಗಿ ಓದಿ ಯಾವ್ದಾರು ವೃದ್ಧಾಶ್ರಮದಾಗ ಇಡ್ತಾವ. ಮಕ್ಕಳನ್ನು ತಗ್ಗಿ ಬಗ್ಗಿ ನಡುವೆ ಕಲಿಸ್ಬೇಕು. ಅವ್ವ ಅಪ್ಪಗೆ ಹುಡುಗಿಗೆ ಹೇಳ್ಬೇಕು, ನಿಮ್ಮ ಅಪ್ಪ ಅಲ್ಲಿ ಕೂತಾನ, ಅಪ್ಪಗೆ ನಮಸ್ಕಾರ ಮಾಡಿ ಬಾ. ಅಪ್ಪ ನೀ ಹೇಳ್ಬೇಕು, ನಿಮ್ಮ ಅವ್ವಗೆ ನಮಸ್ಕಾರ ಮಾಡು, ನಿಮ್ಮ ಅವ್ವಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗು ಅಂತ ಹೇಳಬೇಕು. ನಮಸ್ಕಾರ ಮಾಡುವಾಗ ನೀವು ಹೇಳಬೇಕು, ಸಂಸ್ಕಾರವಂತ ಆಗು, ಶಾಣೆ ಆಗು, ಚಲೋ ತಂಗ ಓದು ಇಟ್ಟ ಹೇಳ್ರಿ. ಮಕ್ಕಳಲ್ಲಿ ಬದಲಾವಣೆ ಆಗಕ್ಕೆ ಚಾಲೂ ಮಾಡ್ತಾರೆ. ನೀವು ಎಲ್ಲಿವರೆಗೆ ನಮಸ್ಕಾರ ಮಾಡಿಸ್ಕೊಳ್ಳಂಗಿಲ್ಲ, ಮಕ್ಕಳಲ್ಲಿ ಅಹಂಕಾರ ಬೆಳ್ಕೊತ ಹೋಗ್ತದೆ. ಮುಂದೆ ಮಕ್ಕಳು ಬೆಳೆದ ನಿಂತ ಮೇಲೆ ಮತ್ತೆ ಮಟ್ಟ ಕೊಡ್ಬೋದು ಅಜ್ಜವ್ರ ಹತ್ರ. ಅಜ್ಜವ್ರ ಮಗ ಮಾತು ಕೇಳೋಲ್ಲ, ಮಗಳ ಮಾತು ಕೇಳೋಲ್ಲ. ಇನ್ನೇನು ಮಾಡಕ್ ಬರ್ತೈತೆ? ಅವಾಗ ಸಣ್ಣ ಇದ್ದಾಗ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಸಂಸ್ಕಾರ ಬಗ್ಗೆ ಒಂದು ಹಾಡ ಹಾಡ್ತಾ ಕೇಳಿ. ಸೊಸಿಯವ ನಾನು ಶಿಸ್ತಿನ ಇರುವಾಕಿ, ನಾ ಬಲು ಶಿಸ್ತಿನ ಇರುವಾಕಿ, ಹೆಚ್ಚು ಕಡಿಮೆ ನಿಂಬೆಕ್ಕ ಹೀಗೆ ಮನೆ ಒಳಗ ತಾಯಿ ತಂದೆ ಹೇಳಿ ಹಾಕಿಕೊಟ್ಟಿರುವಂಥ ಸಂಸ್ಕಾರದೊಳಗೆ ಬೆಳೀತಾ ಬೆಳೀತಾ ದೊಡ್ಡವಳಾದ್ದು. ಯಾವಾಗ 15 ವರ್ಷಕ್ಕೆ ಬಂದ ತಕ್ಷಣದೊಳಗೆ ಹೆಣ್ಣು ಮಕ್ಕಳು ಅಂತಂದ್ರೆ ವಯಸ್ಸಿಗೆ ಬಂದ ಮೇಲೆ ಅಪ್ಪ ಅಮ್ಮಗ ಬಹಳ ಜವಾಬ್ದಾರಿ. ಬೆಳೆದ ನಿಂತ ಮಗ ಮಗಳು ಬಂದ ತಕ್ಷಣದೊಳಗೆ ಮದುವೆ ಚಿಂತೆ ಚಾಲು ಆಕೈತಿ ನೋಡ್ರಿ. ಮಾಡಂಗಿಲ್ಲ ಮದುವೆ ಚಿಂತೆ. ಊರೊಳಗ ಸಂಬಂಧಿಕರನ್ನೆಲ್ಲರನ್ನು ಒಟ್ಟುಗೂಡಿಸಿ ಮದುವೆ ಅನ್ನುವಂಥ ಬಂಧನದೊಳಗೆ ಹಾಕೋದು. ಮದುವೆ ಮಮಕಾರ, ದುಃಖ, ವ್ಯಸನ. ಮದುವೆ ಅನ್ನುವಂಥದ್ದು 3 ಅಕ್ಷರ ಐತಲ್ಲ, ಮಮಕಾರ, ದುಃಖ, ವ್ಯಸನಕ್ಕೆ ಕಾರಣ ಆಗ್ತದ ಅಂತ. ಹೆಂಗ ಒಂದ ಊರೊಳಗ ಒಂದ ವಾರಿಗೆಯವರು ಇಬ್ರು ಬೀಗರಾಗಿದ್ರು, ಒಂದ ಶಾಲೆಗೆ ಹೋಗಿದ್ದು ಹುಡುಗ ಹುಡುಗಿ. ಅಲ್ಲಿವರೆಗೆ ತಿಳಿಯಾಗಿದ್ದಿದ್ದಿಲ್ಲ, ಆಟ ಆಡ್ಕೋತ ಚಂದಂಗಿತ್ತು. ಯಾವಾಗ ಅವರು ಇವರು ಹಿರಿಯರು ಕೂಡ್ಕೊಂಡು ಮಾತುಕತೆ ಆತು ನೋಡ್ರಿ. ಇಲ್ಲ ಮತ್ತು ಆ ಹುಡುಗಿಯನ್ನ ಹಿಂಗೆ ತೆಗೆದುಕೊಳ್ಬೇಕಂತ ಮಾಡ್ಯಾರ. ಮಾತುಕತೆಯಾಗಿ ನಿಶ್ಚಯ ಆತು, ತಲೆಯಾಗ ಹಾಕೊಂಡ್ ನೋಡ್ರಿ. ಇವಲ್ಲ ಆ ಹುಡುಗರ ಆತು ತಲೆಯಾಗ ಹಾಕೊಂಡ ಏನಂತ,
ನಿಶ್ಚಯ ಆದ ಮೇಲೆ ಈಕೆ ನನ್ನವಳು ಅಂತ ತಲೆಯಾಗ ಬಿತ್ತು ಚಲವಾತು. ಏನಂತ ಎಷ್ಟೊತ್ತಿಗೆ ಆನ್ಲೈನ್ ಇರ್ತಾಳ, ಯಾರ ಜೊತೆಗೆ ಮಾತಾಡ್ತಾಳ, ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳ, ಕಣ್ಣು ಹಾಕೊಂಡು ನೋಡುದ. ಇದಕ್ಕೆ ಏನಂತಾರ ಮಮಕಾರ ಅಂತ ಕರೀತಾರ. ಯಾವಾಗ ಅಪ್ಪಿ ತಪ್ಪಿ ಏನಾದ್ರೂ ಒಂದು ಸ್ವಲ್ಪ ತಪ್ಪು ಕಂಡು ಬಂತು ಒಂದನೇದು ಮಮಕಾರ, ಎರಡನೇದು ದುಃಖ ಚಲವಾತ್ ನೋಡ್ರಿ. ನನಗೆ ನಿಶ್ಚಯ ಮಾಡಿಕೊಟ್ರು ಸಹಿತ ಅವನು ಕೂಡ ಯಾಕೆ ಮಾತು ಸ್ವತಃ ಅಣ್ಣಿದ್ರು ಕೂಡ ಚಿಂತೆ ಚಲೋಣ. ಅವ್ನು ಕೂಡ ಅಲ್ಲೇನು ಕೆಲಸ ಇತ್ತು, ಅಲ್ಲಿ ಯಾಕೆ ಹೋಗಿ ಇಪ್ಪತ್ತೈದು ಆನ್ಲೈನ್ ಇದ್ದು ಹಿಂಗೆ ಯಾಕೆ ಮಾಡಿದಿ, ವಾಟ್ಸಪ್ನಾಗ ಯಾರು ಕೂಡ ಚಾಟ್ ಮಾಡ್ತಿದ್ದಿ, ಇಟ್ಟು ಯಾವಾಗ ಚಿಂತೆ ಚಾಲುವಾತು. ಎರಡನೇದ ದುಃಖ, ಕುಂತ್ರು ಅದ ಚಿಂತೆ, ನಿಂತರು ಅದ ಚಿಂತೆ, ಅದ ದುಃಖನ್ಯಾಗ. ಮೂರನೇದು ಐತೆ ನೋಡ್ರಿ ವೇ ವೇ ಏನು ಹೇಳ್ತದ ವ್ಯಸನ. ಬಾಟ್ಲಿ ಹಿಡ್ಕೊಂಡು ಚಾಲೂ ಮಾಡಿದೆವು. ನನಗೆ ನಿಶ್ಚಯ ಮಾಡಿಕೊಟ್ಟಾರ, ನನ್ನ ಮಾತು ಕೇಳ ಅಂತ ತಿಳ್ಕೊಂಡು ಅಕ್ಕಿ ಗುಂಗಡಿಯಾಗಿ ಕುಡ್ಕೋತ ಚಾಲೂ ಮಾಡಿದ್ರು. ಅದೇ ವ್ಯಸನಕ್ಕೆ ಕಾರಣ ಆಗ್ತದ. ವೇ ಆ 3 ಅಕ್ಷರಗಳನ್ನು ಹಿಂಗೆ ಮಾಡ್ಬೇಕಲ್ಲ. ವೇ ತೆಗೆದು ಬಿಡ್ರಿ, ಏನಾಗ್ತದ ಮಾಧು ಅಂದ್ರ ಏನ್ರಿ ಜೇನುತುಪ್ಪ. ಸಂಸಾರವನ್ನು ಹಿಂಗೆ ನೋಡ್ಬೇಕಲ್ಲ. ಮಾಧು ಜೇನುತುಪ್ಪ ಎಷ್ಟು ತಿನ್ನಕ್ಕೆ ಸಾಧ್ಯ ಆಗ್ತದೆ ನಿಮಗೆ? ಒಂದು ಚಮಚೆ ಅಬ್ಬಬ್ಬಾ ಅಂದ್ರೆ ಭಾಳ ಒಂದು ಲೋಟ ಮಿಕ್ಕಿ ಬಂದ್ರೆ ಒಂದು ಗ್ಲಾಸ್ ಕುಡಿದ್ರಿ. ಚರಿಗಟ್ಲಿ ಯಾರು ಕುಡಿಯೋಕ್ಕಾಗತ್ತಲ್ಲ, ಕುಡಿಯೋಕ್ಕಾಗೋದಿಲ್ಲ. ಜೇನುತುಪ್ಪ ಭಾಳ ರುಚಿ, ಅದು ಎಷ್ಟು ಕುಡಿಬೇಕು ಅಷ್ಟು ಕುಡಿದ್ರೆ ಅಷ್ಟೇ ನಿಮಗೆ ಆನಂದ ಆಗ್ತದೆ. ಅತಿ ಆದ್ರೆ ಅಮೃತದ ವಿಷ ಆಗ್ತದೆ, ಹೌದಿಲ್ಲ? ಮಧು ಜೇನುತುಪ್ಪ. ಹೆಂಗ ಜೇನುತುಪ್ಪವನ್ನು ಎಷ್ಟು ತೆಗೆದುಕೊಳ್ತಿರಲ್ಲ, ನಿಮ್ಮ ಮದುವೆ ಅನ್ನುವಂಥ ಸಂಸಾರವನ್ನು ಕೂಡ ಹಂಗ ನೋಡಬೇಕು ಅಂತಾರ. ಹಂಗ ನೋಡಬೇಕು. ಸಂಸಾರದೊಳಗೆ ಇದ್ದುಕೊಂಡು ಬಹಳಷ್ಟು ಜನ ಸದ್ಗತಿಯನ್ನು ಕಂಡಿರ್ತಕ್ಕಂಥ ಮಹಾತ್ಮರನ್ನು ನಾವೆಲ್ಲ ನೋಡ್ತೀವಿ. ಹಾಗೆ ನಿಂಬೆಕ್ಕಳು ಬೆಳೆದು ದೊಡ್ಡ ಬಳ. ಆ ತಾಯಿಗೆ ಮದುವೆ ಅಂತ ತಿಳ್ಕೊಂಡು ಮಾಡಬೇಕು ಅಂತ ವಿಚಾರ ಮಾಡಕತ್ತಿದ್ರು. ಆ ಮದುವೆಯನ್ನ ನೀಲೂರಿನ ಹಿರಿಯರು ಕೊಡ್ಕೊಂಡು, ಬೇಗರು ಬಿಜ್ಜರು ಕೊಡ್ಕೊಂಡು ಯಾವ ಊರೊಳಗೆ ನಿಶ್ಚಯ ಮಾಡ್ತಾರೆ, ಹೆಂಗ್ ಮದುವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ನೀಲೂರಿನ ನಿಂಬೆಕ್ಕಳ ಮದುವೆ ಅವಾಗ ಹೆಂಗಾಗಿತ್ತಲ್ಲ, ನಾಳೆ ನಾವು ಕೂಡ ಅದ ಮದುವೆಯನ್ನು ಮಾಡೋದು ಬೇಡ್ರಿ. ಮದುವೆ ಇಲ್ಲಿ ಬೀಗರು ಬಿಜ್ಜರು ಯಾರು ಹಾಕಿರಿ ಏನು ಮಾಡ್ತಾರೆ ನಿಮಗೆ ಬಿಟ್ಟು ಕೊಟ್ಟದ್ದು. ಹೆಣ್ಣವರು ನಿಂಬೆಕ್ಕರ ಕಡೆ ಇದ್ದವರು ಗಂಡನವಾಗ ವರದಕ್ಷಿಣೆ ಯಾಕೆ ಕೊಡಬೇಕು, ಏನು ಕೊಡಬೇಕು ಅನ್ನೋ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಳ್ಳೋದು. ಆದ್ರೆ ವರದಕ್ಷಿಣೆ ವರೋಪಚಾರ ಅನ್ನುವಂಥದ್ದನ್ನ ಗಂಡಿನವ್ರ ಕಡೆನೇ ಕೊಡಬೇಕು. ಯಾಕಂದ್ರೆ ನಿಂಬೆಕ್ಕ ಆಕೆ ಸಾಕ್ಷಾತ್ ಪಾರ್ವತಿಯ ಸ್ವರೂಪ. ಹಾಗಾಗಿ ಆ ನಿಂಬೆಕ್ಕಳನ್ನ ಪರೀಕ್ಷೆಯನ್ನು ಮಾಡಬೇಕು ಅಂತ ಸಾಕ್ಷಾತ್ ಪರಮಾತ್ಮ ಇನ್ನೊಬ್ಬರು ಚರಿತ್ರೆ ಕೇಳಿರಲ್ಲ. ಭಕ್ತ ಸಿರಿಯಾಳ ಸ್ವತ್ತ ಸ್ವರ್ಗವನ್ನು ಸೇರಿದ್ದ. ಸತ್ತು ಸ್ವರ್ಗವನ್ನು ಸೇರಿದಾಗ ಅಲ್ಲಿ ನಾರದ ಮಹರ್ಷಿ ಹೇಳ್ತಾನ, ನಿಂಬೆಕ್ಕ ಅನ್ನುವಂಥವಳ ಭಕ್ತಿ, ಆ ಭಕ್ತಿ ಮುಂದೆ ಯಾರ ಭಕ್ತಿನೂ ಇಲ್ಲ ಅಂತ ನಾರದ ಮಹರ್ಷಿ ಹೇಳಾಕತ್ತಿದ್ರೆ, ಭಕ್ತ ಸಿರಿಯಾಳ ಹೇಳಾಕತ್ತಿದ್ದಂತ ನಾ ಎದುರಾಗ ಕಡಿಮೆ ಅದೀನಿ. ಒಬ್ಬ ಗಂಡಸ ಮಗ ಇದ್ದ. ಗಂಡಸ ಮಗನ ಪ್ರಾಣವನ್ನ ಕೊಟ್ಟು ಪರಮಾತ್ಮ ನೀ ಜಂಗಮಾಮೂರ್ತಿ ಅಂತ ನಿನಗೆ ನನ್ನ ಮಗನನ್ನ ಪ್ರಾಣವನ್ನ ಕೊಟ್ಟು ನಿನಗೆ ಪ್ರಸಾದ ಮಾಡಿಸಿನಿ. ನನ್ನ ಭಕ್ತಿ ಮುಂದೆ ಮತ್ಯಾವುದು ಭಕ್ತಿ ಐತಿ, ನನ್ನ ಭಕ್ತಿ ಮುಂದೆ ಯಾವುದೂ ಇಲ್ಲ ಅಂತ ಅಹಂಕಾರ ಭಕ್ತ ನೋಡ್ರಿ. ಅವರು ಯಾರಿಗೆ? ಶಿರ್ಯಾಳದ ತಿಳಿಯಾಗ ಭಕ್ತ ಅಹಂಕಾರ. ಭಕ್ತಿ ಮಾಡಬೇಕು. ಮಾಡುವಾಗ ಬಹಳಷ್ಟು ಪರೀಕ್ಷೆಗಳು ಬರ್ತಾವ. ಆ ಪ್ರತಿಯೊಂದು ಪರೀಕ್ಷೆ ಒಳಗೂ ಕೂಡ ಗೆಲ್ಲಬೇಕು. ಅದಕ್ಕೆ ಹೇಳ್ತಾರೆ, ಭಕ್ತಿ ಮಾಡಬಾರದು, ಮಾಡಿದರೆ ಅದು ಒಂದು ರೀತಿ ಒಳಗೆ ಗರಗಸ ಇದ್ದಂಗಂತ. ಏನಂತೀರಿ ನೀವು ಅದಕ್ಕೆ? ಗರಗಸ. ಹೋಗುತ್ತಲೂ ಕೊರೆಯುವುದು, ಬರುತ್ತಲೂ ಕೊರೆಯುವುದು. ಹೆಂಗೆ ಕೊರಿತದ? ನಿಂಬೆಕ್ಕಡ ಜೀವನ ನಾಳಿಂದ ಆರಂಭ ಆಗ್ತದೆ ನೋಡ್ರಿ. ಬಾಲ್ಯದೊಳಗಲೇ ಒಬ್ಬ ಸಾಹುಕಾರನ ಮಗ ಸತ್ತಿರುವಂತ ವಿಷ ಮೈಯೇರಿ ಸತ್ತಿರ್ತಕ್ಕಂಥವನನ್ನ ಮರಳಿ ಬದುಕಿಸಿಕೊಟ್ಟಾದ ಮೇಲೆ ಆ ತಾಯಿಗೆ ನಿಂಬೆಕ್ಕಳಿಗೆ ವಯಸ್ಸಿಗೆ ಬಂದು ಅಂತ ತಿಳ್ಕೊಂಡು ಮದುವೆಯನ್ನು ಮಾಡ್ಬೇಕಂತ ಎಲ್ಲ ವಿಚಾರವನ್ನು ಮಾಡ್ತಾರೆ. ಹಾಗಾಗಿ ನಾಳೆ ಯಾವ ಊರಿಗೆ ನಿಶ್ಚಯ ಮಾಡ್ತಾರೆ, ಯಾವ ಊರು ಬೀಗರು ಬರ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಆ ನಾಳೆ ನಡೆಯುವಂಥ ಮದುವೆ ಕಾರ್ಯಕ್ರಮಕ್ಕೆ ನಾವು ಗುಣದಾಳದವ್ರು, ನಿಮಗೆಲ್ಲ ಗೊತ್ತದ, ಗುಣದಾಳದಾಗ ನಿಮ್ಮ ಬೀಗರು ಭಾಳ ಮಂದಿ ಐತಿ. ಅವರಿಗೆಲ್ಲ ಹೇಳಿದ್ ನಾವು ಪೂರ್ಣ ಹಿಂಗಪ್ಪ, ಮತ್ತು ನಾಳೆ ನೀನು ನಿಂಬೆಕ್ಕರ ಗುಡಿ ಎಲ್ಲಿ ಇಲ್ಲ, ನಿಮ್ಮ ಭಾಗದೊಳಗೆ ಬಬಲೇಶ್ವರ ತಾಲೂಕಿನೊಳಗೆ ನಿಡೋಣಿಗಳು ಒಂದ ಕಟ್ಟ್ಯಾರ. ಅದಕ್ಕೆ ನೀವು ಕೂಡ ನಾಳೆ ಎಲ್ಲ ನಿಮ್ಮ ಸಮಾಧಾನದೊಳಗವ್ರನ್ನೆಲ್ಲರೂ ಕರ್ಕೊಂಡು ಬರ್ರಿ ಅಂತ ಗುಣದಾಳಕ್ಕೂ ಫೋನ್ ಹಚ್ಚೀನಿ, ಗದ್ದಾಳಕ್ಕೂ ಫೋನ್ ಹಚ್ಚೀನಿ. ಗದ್ದಾಳದಾಗ ಅಲ್ಲಿ 5 ವರ್ಷದ ನಿರಂತರ ಸಂಪರ್ಕ ನಾವು.
ಹಂಗಾಗಿ ಗದ್ದಾಳ ಅಲ್ಲಿ ನಿಮ್ಮ ಬಳಗ ಬಾಳದ ಅವ್ರಿಗೆ ಫೋನ್ ಹಚ್ಚಿದೆ, ಅವರು ಕೂಡ ಅಜ್ಜಾರ ಮದುವೆ ಐತಿ ನಿಂಬಾಕನ ಗುಡಿ ನಾವು ಹೋಗಿಲ್ಲ, ನಿಲೂರಿಗೆ ಹೋಗಕ್ಕಾಗ್ಲಿಕ್ಕೆ ಏನಾಗುದದ ನಿಡೋಡಿ ಗ್ರಾಮದೊಳಗೆ ನಿಂಬ್ಯಾಕ ಬಂದ ನಿಂತಾಳ ಅಂದಮೇಲೆ ನಾವು ಕೂಡ ಮದುವೆಗೆ ಬರ್ತೀವಿ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅರಿಶಿನ ಆಡುವುದು, ಎದುರುಗೊಳ್ಳುವುದು ಎಲ್ಲವನ್ನು ಕೂಡ ನಾಳೆ ಮಾಡುವಂತ ಕ್ರಿಯೆ. ಬರುವಂತ ಪ್ರಸಂಗದೊಳಗೆ ಹಣಿಗೆ ಒಂದಿಟ್ಟು ಭಸ್ಮ ಹಚ್ಕೊಂಡು ಬರ, ಚಂದ ಕಾಣುವ 3 ಬಟ್ಟೆ ಭಸ್ಮ ಮಸ್ತ್ ಮಾಡ್ಕೊಂಡು ಬರ. ವಿಶೇಷ ಅಡಿಗೆ ಮಾಡಿ ಅಲ್ಲೇ ಇರುವಂತ ವಿಭೂತಿ ತಗೊಂಡು ಬಂದು ಯವ್ವ ಇನ್ನೇನು ಮುಟ್ಕೊಂಡು ಮಾತಾಡ್ತೀವಿ, ಅಲ್ಲೇ ಇರುವಂತ ಒಂದು ವಿಭೂತಿ ಇರ್ಲಿಕ್ಕಂದ್ರ ಒಲೆಯಾಗಿರುವಂತ ಇದು ಇರ್ತದಲ್ಲ ಆ ಬೂದಿ, ಅದುವೇ ಭಸ್ಮ ಅಂತ ತಿಳ್ಕೊಂಡು ಅದ ಭಸ್ಮ ತಗೊಂಡು ಅನ್ನದ ಬುಟ್ಟಿಗೆ ವಿಭೂತಿ ಹಚ್ತಾರ. ಹಚ್ತಿರ ಮನೆ ಮಾಡ್ತಾರ ನಿಂಗೆಲ್ಲ ಅನ್ನದ ಬುಟ್ಟಿಗೆ ವಿಭೂತಿ ಹಚ್ಚಿ ಏನ್ ಮಾಡ್ತೀರಿ, ದೇವರಿಗೆ ಅಂತ ತಿಳ್ಕೊಂಡು ನೈವೇದ್ಯಕ್ಕಂತ ಒಂದು ತಾಟ್ನಾಗ ಹಾಕೊಳ್ತೇನೆ, ಹಾಕೊಳಕಲ್ಲ ನೈವೇದ್ಯಕ್ಕಂತ ತಿಳ್ಕೊಂಡು ಅಲ್ಲಿ ಒಂದಿಟ್ಟು ಅನ್ನ, ಇಲ್ಲಿ ಒಂದು 2 ಚಪಾತಿ ಶಿಸ್ತು, ಒಂದಿಟ್ಟು ತುಪ್ಪ ಗಿಪ್ಪ ಸವರಿದಂಗೆ ಮಾಡಿ ಜಗಲಿ ಮುಂದೆ ಹೋಗಿ ತುಜೆ ಕಡೆ ಹಾಕ್ ಮಾಜೆ ಕಡೆ ಬಾ, ಹೌದಿಲ್ಲವ? ದೇವ್ರ ಕಡೆ ಕೈ ತೋರಿಸ್ತೀರಿ, ತೋರಿಸಿ ಬಂದ ಎಲ್ಲರ ಕುಟುಂಬದವ್ರು ಕುಡ್ಕೊಂಡು ಗಡ್ತಾಗ ಉಂಡು ತಿಂದಾದ್ಮೇಲೆ ಅದನ್ನೊಂದು ತೊಳೆದು ಹಾಕಾಕಂತ ತಿಳ್ಕೊಂಡು ಬಚ್ಚಲು ಮುರಿಯಾಗ ಒಂದು ಬುಟ್ಟಿ ಇಟ್ಟಿರ್ತೀವಿ ನೋಡಿ. ಯಾವ ಬುಟ್ಟಿಗೆ ಅದು? ಯಾವ ಬುಟ್ಟಿವ? ಯಾವ ಬುಟ್ರಿ? ಮುಸಿರಿ ಬುಟ್ಟಿ, ಹೌದಲ್ರಿ? ಮುಸಿರಿ ಬುಟ್ಟಿಗೆ ಯಾರು ವಿಭೂತಿ ಹಚ್ಚಿರ್ತಾರಲ್ರಿ? ಯಾರು ಹಚ್ಚಿರ್ತಾರ? ಯಾರು ಹಚ್ಚಿರಂಗಿಲ್ಲ? ನಾಳೆ ವಿಚಾರ ಮಾಡ್ತೀನಿ. ನೀವೆಲ್ಲ ಯಾರ್ಯಾರು ಅನ್ನದ ಬುಟ್ಟಿ ಆಗಬೇಕಂತೀರಿ, ಯಾರ್ಯಾರು ಟಿಮ್ ಬುಟ್ಟಿ ಆಗಬೇಕಂತೀರಿ ನೀವು ವಿಚಾರ ಮಾಡೋದು. ಯಾರ್ಯಾರ ಹಣಿ ಮೇಲೆ ಬಸ್ ಇರ್ತದ ಅವ್ರು ಅನ್ನದ ಬುಟ್ಟಿ ಇದ್ದಂಗ, ಯಾರ ಹಣಿ ಮೇಲೆ ಇರಂಗಿಲ್ಲ ನಾ ಮುಂದಿನ ಹೇಳಂಗಿಲ್ಲ. ಎಲ್ಲರೂ ಹಣಿಯ ಮೇಲೆ ಭಸ್ಮವನ್ನು ಧಾರಣೆ ಮಾಡ್ಕೊಂಡು ಇದ ಸಂಸ್ಕಾರ.